ಎಲ್ಲರಿಗೂ ನಮಸ್ಕಾರ. ಮುಂದಿನ ಗೋಷ್ಠಿ ಭೈರಪ್ಪನವರ ಸಾಹಿತ್ಯ ಕನ್ನಡ ಓದುಗ ವಲಯವನ್ನು ಉಳಿಸಿ ಬೆಳೆಸಿದ ಪರಿ. ಈ ಗೋಷ್ಠಿಯ ಸಂವಾದಕಾರರಾಗಿ ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ ಹಾಗೂ MR ದತ್ತಾತ್ರಿ ಹಾಗೂ ಸಮನ್ವಯಕಾರರಾಗಿ ಶ್ರೀಮತಿ ಸಹನಾ ವಿಜಯಕುಮಾರ್ ಅವರನ್ನು ಈ ಸುಂದರ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ. ದಿವಂಗತ ಪದ್ಮಭೂಷಣ ಡಾಕ್ಟರ್ SL ಭೈರಪ್ಪನವರು ಕನ್ನಡದಲ್ಲಿ ಬರೆದ ವಿಶ್ವಮಾನ್ಯ ಕಾದಂಬರಿಕಾರ. ಜೀವನ ಮೌಲ್ಯಗಳ ಸಂಘರ್ಷ, ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಹಾಗೂ ತಾತ್ವಿಕ ಚಿಂತನೆಗಳು ಇವರ ಸಾಹಿತ್ಯದ ಮುಖ್ಯ ಲಕ್ಷಣ. ಭೈರಪ್ಪನವರ ಕೃತಿಗಳಲ್ಲಿ ವಿಚಾರವಂತಿಕೆ, ಪಾತ್ರಗಳ ಮನೋವಿಶ್ಲೇಷಣೆ, ಸಾಮಾಜಿಕ ವಾಸ್ತವತೆ ದಟ್ಟವಾಗಿ ಮೂಡಿದೆ. ಇವತ್ತಿಗೂ ಕನ್ನಡ ಸಾಹಿತ್ಯ ಲೋಕದ ಅತ್ಯಂತ ಜನಪ್ರಿಯ ಕಾದಂಬರಿಕಾರರಾಗಿ ಭೈರಪ್ಪನವರ ಕನ್ನಡ ಓದುವ ವಲಯದ ಜನಮಾನಸದಲ್ಲಿ ಸ್ಥಾಪಿತರಾಗಿದ್ದಾರೆ. ಶ್ರೀಮತಿ ಸಹನಾ ವಿಜಯಕುಮಾರ್ ಅವರ ಕಿರು ಪರಿಚಯ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಶ್ರೀಮತಿ ಸಹನಾ ವಿಜಯಕುಮಾರ್ ಅವರು ಮೂಲತಃ ಮೈಸೂರಿನವರು. ಕಾದಂಬರಿ ರಚನೆಯಲ್ಲಿ ಮೇರುಗೈ ಸಾಧಿಸಿರುವ ಸಹನಾ ಅವರ ಅಂಕಣಗಳ 2 ಸಂಕಲನ ಹಾಗೂ 4 ಕಾದಂಬರಿಗಳು ಪ್ರಕಟವಾಗಿವೆ. ಚೊಚ್ಚಲ ಕಾದಂಬರಿ ಕ್ಷಮೆ. ಇದು ಕೌಟುಂಬಿಕ ಮೌಲ್ಯಗಳನ್ನು ವಿಶ್ಲೇಷಿಸುವ ಸಾಮಾಜಿಕ ಕಾದಂಬರಿಯಾಗಿದೆ. 2ನೇ ಕಾದಂಬರಿ ಕಶೀರ. ಕಾಶ್ಮೀರವನ್ನು ಕಥಾ ವಸ್ತುವನ್ನಾಗಿಸಿರುವ ಕೃತಿಯು ಹಿಂದಿ, ಇಂಗ್ಲಿಷ್ ಹಾಗೂ ಮರಾಠಿ ಭಾಷೆಗಳಿಗೆ ಅನುವಾದಗೊಂಡು ಹಲವು ಮರುಮುದ್ರಣಗಳನ್ನು ಕಂಡು ಜನಪ್ರಿಯವಾಗಿದೆ. ಇನ್ನು 3ನೇ ಕಾದಂಬರಿ ಅವಸಾನ. ಇದು ಪಂಢರಪುರದ ವಾರಕರಿ ಸಂಪ್ರದಾಯದ ಹಾಗೂ ಕಾಮಾಟಿಪುರಗಳನ್ನು ಕುರಿತ ಕಥಾವಸ್ತುವಾಗಿದ್ದು ಕನ್ನಡದ ಪ್ರಬುದ್ಧ ಓದುಗರು ಇದನ್ನು ಬಹುವಾಗಿ ಮೆಚ್ಚಿರುತ್ತಾರೆ. 4ನೇ ಕಾದಂಬರಿ ಮೌರ್ಯ ವಂಶದ ರಾಜ ಅಶೋಕನನ್ನು ಕುರಿತಾದ 772 ಪುಟಗಳ ಮಾಘದ ಕೃತಿ ಕಳೆದ ವರ್ಷ ಪ್ರಕಟವಾಗಿದ್ದು ಅಲ್ಪ ಸಮಯದಲ್ಲಿ ಇದು 4ನೇ ಮುದ್ರಣದತ್ತ ಹೆಜ್ಜೆಯಿಡುತ್ತಿರುವುದು ಓದುಗರ ಸಾಹಿತ್ಯ ಸೆಳೆತಕ್ಕೆ ಸಾಕ್ಷಿಯಾಗಿದೆ. ಗೋಷ್ಠಿಯ ಅವಧಿ 50 ನಿಮಿಷ, 10 ನಿಮಿಷಗಳ ಕಾಲ ಸಂವಾದ ಇರುತ್ತೆ. ಧನ್ಯವಾದಗಳು. ಧನ್ಯವಾದ ವಿನಯ್. ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗದಲ್ಲಿ ಸಾಹಿತ್ಯ ಹಬ್ಬ ನಡೀತಾ ಇರೋದು ತುಂಬ ಸಂತೋಷವಾದ ವಿಷಯ. ಇದು ಅಗತ್ಯ ಇತ್ತು ಅಂತ ಅನಿಸುತ್ತೆ. ನನಗೆ ಶಿವಮೊಗ್ಗದ ಸಾಂಸ್ಕೃತಿಕ ಹಿನ್ನೆಲೆಯ ಸ್ವಲ್ಪ ಪರಿಚಯ ಇದೆ. 4 ವರ್ಷ ಇಲ್ಲೇ ಇದ್ದು ನಾನು ಇಂಜಿನಿಯರಿಂಗ್ ಮಾಡಿದ್ದು. ಆಗಲೂ ನಾವು ಕುವೆಂಪು ರಂಗಮಂದಿರದ್ದು, ಕರ್ನಾಟಕ ಸಂಘದ್ದು, ಆಮೇಲೆ ಅಲ್ಲಿ ರಾಮಣ್ಣ ಶೆಟ್ಟಿ ಪಾರ್ಕಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಅರ್ಚನಾ ಉಡುಪ ಅವರ ಸಂಗೀತ ಇದ್ದಾಗೆಲ್ಲ ಹಾಸ್ಟೆಲಲ್ಲಿ ಪರ್ಮಿಷನ್ ತೊಗೊಂಡು ಹೋಗ್ತಾ ಇದ್ವಿ. ಅದರಿಂದ ಶಿವಮೊಗ್ಗ ಅಂದ ತಕ್ಷಣ ಕಣ್ಮುಂದೆ ಬರೋದೇ ಇಲ್ಲಿ ನಡೀತಾ ಇದ್ದ ಕಾರ್ಯಕ್ರಮಗಳು. ಈ ರೂಪದಲ್ಲಿ ಇಲ್ಲಿಯ ಪ್ರತಿಭೆಗಳಿಗೆ, ನಮ್ಮ ಭಾರತೀಯ ಪರಂಪರೆಯ ಪರಿಚಯ ಇರುವ ಪ್ರತಿಭೆಗಳಿಗೂ ಈ ಸಾಹಿತ್ಯ ಹಬ್ಬ ಹೆಚ್ಚು ಅವಕಾಶ ಕೊಡಲಿ ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಇದು ತುಂಬ ಶ್ರೀಮಂತ ಪ್ರದೇಶ, ಬೇರುಗಟ್ಟಿಯಾಗಬೇಕು ಅನ್ನೋ ಹಾಗೆ ಇಲ್ಲಿಯವರೆಗೆ ಹೆಚ್ಚಿನ ಅವಕಾಶ ಸಿಗಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭಿಸೋಣ. ನಾನು ಮೊದಲು ಪರಿಚಯ ಮಾಡಿಬಿಡ್ತೀನಿ ಡಾಕ್ಟರ್ ಗಿರೀಶ್ ಅವ್ರದ್ದು, ಆಮೇಲೆ ದತ್ತಾತ್ರಿ ಅವ್ರದ್ದು. ಅಜಕ್ಕಳ ಗಿರೀಶ್ ಭಟ್ರು ದಕ್ಷಿಣ ಕನ್ನಡದ ಪುತ್ತೂರಿನವರು. ಅವರು ಬಂಟ್ವಾಳದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿದ್ದವರು. ಆಮೇಲೆ ಇದು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದವರು. ಆಮೇಲೆ ಅವರು ತಮ್ಮ ವಿಶಿಷ್ಟವಾದ ಚಿಂತನ ಕ್ರಮದಿಂದ ಈ ಒಂಥರ ಈ ಸೆಕ್ಯುಲರ್ ಅಂತ ಹೇಳುವ ಆಧಾರರಹಿತ ವಾದಗಳನ್ನೆಲ್ಲ ತುಂಬ ಸಮರ್ಥವಾಗಿ ಅದಕ್ಕೆ ನಮ್ಮ ಮೂಲದಿಂದಲೇ ಉತ್ತರವನ್ನು ಹುಡುಕಿ ಬಲ್ಲ ಕ್ಷಮತೆ ಉಳ್ಳವರು. ಅದರಿಂದಲೇ ಅವರ ಲೇಖನಗಳನ್ನು ಒಂದಷ್ಟು ಬೌದ್ಧಿಕ ಜಿಜ್ಞಾಸೆ ಇರುವವರಿಗೆಲ್ಲ ಅವರ ಲೇಖನಗಳು ತುಂಬ ನೆರವಾಗುತ್ತವೆ. ಹಲವು ಪತ್ರಿಕೆಗಳಲ್ಲಿ ಅವರ ಲೇಖನಗಳು ಪ್ರಕಟವಾಗಿವೆ. ಚಿಂತನ ಬಯಲು ಅನ್ನುವ ಒಂದು ತ್ರೈಮಾಸಿಕವನ್ನು ಅವರೇ ಹೊರತರ್ತಾ ಇದ್ದಾರೆ. ನಿಮಗೆ ಬೌದ್ಧಿಕ ಇದಕ್ಕೆ ಹಸಿವಿಗೆ ಗ್ರಾಸ ಬೇಕು ಅಂದರೆ ಅಜಕ್ಕಳರದು ಅದರಲ್ಲಿ ನಿಷ್ಣಾತಿ. ಆಮೇಲೆ ಅಸತ್ಯ ಮತ್ತು ಸತ್ಯ ಸೇರಿದ ಹಾಗೆ 16ಕ್ಕಿಂತ ಹೆಚ್ಚು ಕೃತಿಗಳು ಪ್ರಕಟವಾಗಿವೆ. ಇವರ ವಸ್ತುನಿಷ್ಠ ಅಭಿವ್ಯಕ್ತಿ ಅಥವಾ ವಸ್ತುನಿಷ್ಠ ಆಲೋಚನಾ ರೀತಿ ಮತ್ತು ಒಳನೋಟಗಳು ಭೈರಪ್ಪನವರಿಗೆ ಬಹಳ ಪ್ರಿಯವಾಗಿರ್ತಾ ಇತ್ತು. ಅವರ ಕಾದಂಬರಿಗಳ ಕುರಿತ ಎಲ್ಲಿಯಾದರೂ ಸಂಕಿರಣ ಗೋಷ್ಠಿಯೋ ಚರ್ಚೆಯೋ ನಡಿಬೇಕು ಅಂದರೆ ಗಿರೀಶ್ ಭಟ್ರು ಇರಲೇಬೇಕು ಅನ್ನೋದು ಭೈರಪ್ಪನವರ ಒತ್ತಾಯ ಆಗಿರ್ತಾ ಇತ್ತು. ನನಗೆ ಹಾಗೆ ಒಂದು ವೇದಿಕೆಯಲ್ಲಿ ಪರಿಚಯ ಆದವ್ರು ಗಿರೀಶ್ ಭಟ್ರು. ಬಾಗಲಕೋಟೆಯಲ್ಲಿ 2017ರಲ್ಲಿ ನಾವು ಹೋಗಿದ್ದಾಗ ಮೊದಲ ಸಲ ನನಗೆ ಪರಿಚಯ ಆಯಿತು. ಮತ್ತು ಭೈರಪ್ಪನವರ ಕಾದಂಬರಿಗಳನ್ನು ನಿರುದ್ವಿಗ್ನತೆಯಿಂದ ಹೇಗೆ ನೋಡಬೇಕು ಅನ್ನೋದನ್ನು ನಾನು ಗಿರೀಶ್ ಭಟ್ರನ್ನ ನೋಡಿ ಕಲಿತೆ.
ಅದರಿಂದ ಅನುಸರಿಸಬೇಕಾದ ಉತ್ತಮ ಮಾದರಿ. ಅವರು ಹೆಚ್ಚಿಗೆ ಮಾತಾಡೋದಿಲ್ಲ ಅಥವಾ ಪ್ರಶಸ್ತಿಯಿಂದಲೇ ಅಳಿಯಬೇಕಾದ ಮಾನದಂಡಗಳು ಇಲ್ಲದೆ ಇರೋ ಕಾರಣ ಅವರು ಎಲೆಮರೆಯ ಕಾಯಿ. ಆದರೆ ಅವ್ರದ್ದು ಅಪಾರವಾದ ಇದು ಅವ್ರ ಜ್ಞಾನ ಅವರಿಗೆ. ಲಂಡನ್ನಿನಲ್ಲೂ ಒಂದು ಸಲ ಅವರಿಗೆ ಭೈರಪ್ಪನವರ ಕೃತಿಗಳ ಕುರಿತ ಗೋಷ್ಠಿಗೆ ಕರೆ ಬಂದಿತ್ತು. ಇವತ್ತು ಅವರು ನಮ್ಮ ನಡುವೆ ಇರೋದು ಬಹಳ ಸಂತೋಷ. ಯಾಕೆಂದರೆ ಈ ವಿಷಯವೂ ತುಂಬ ಮಹತ್ವಪೂರ್ಣದ್ದಾಗಿದೆ. ಅದನ್ನು ಅಷ್ಟೇ ಆಳವಾಗಿ ಅವರು ಎಲ್ಲರಿಗೂ ಪರಿಚಯಿಸ್ತಾರೆ ಅನ್ನೋ ವಿಶ್ವಾಸ ನನ್ನದು. ಆಮೇಲೆ ನಮ್ಮ ದತ್ತಾತ್ರೇಯ ಅವರು ನನ್ನ ಮಟ್ಟಿಗೆ, ಹಲವರ ಮಟ್ಟಿಗೆ ಹೊಸ ಎಂಟ್ರಿ ಭೈರಪ್ಪನವರನ್ನು ವಿಶ್ಲೇಷಿಸುವ ಕ್ಷೇತ್ರಕ್ಕೆ. ಭೈರಪ್ಪನವರು ತೀರ್ಕೊಂಡ ಮೇಲೆ ಶ್ರದ್ಧಾಂಜಲಿ ರೂಪದಲ್ಲಿ ಬಹಳ ಮಾರ್ಮಿಕವಾದ ಲೇಖನ ಬರೆದರು ದತ್ತಾತ್ರೇಯ ಅವರು. ಜಲಪಾತ ಕಾದಂಬರಿಯನ್ನು ಅವರು ಆಧಾರವಾಗಿ ಇಟ್ಕೊಂಡ್ರು. ಆದರೆ ಅದರ ಮೂಲಕ ಅವರಿಗಿರುವ ದೃಷ್ಟಿಕೋನ, ಅವರಿಗಿರುವ ಪರಿಚಯಿಸುವ ಶಕ್ತಿಯನ್ನು ಅವರು ತೋರಿಸ್ಕೊಟ್ಟಿದ್ದು ಒಳ್ಳೆಯದಾಯಿತು. ಹಲವು ವೇದಿಕೆಗಳಿಂದ ಅವರು ಭಾಗವಹಿಸ್ತಾ ಇರೋದು, ಭೈರಪ್ಪನವ್ರ ಬಗ್ಗೆ ಮಾತಾಡ್ತಾ ಇರೋದು ಬಹಳ ಸಂತೋಷ. ದತ್ತಾತ್ರೇಯ ಅವರು ಕಾದಂಬರಿಕಾರರು, ಅಂಕಣಕಾರರು, ಅನುವಾದಕಾರರು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು. ಸ್ಯಾನ್ ಫ್ರಾನ್ಸಿಸ್ಕೋ, ಲಾಸ್ ಆಂಜಲೀಸಲ್ಲೆಲ್ಲ ಇದ್ದು ಕೆಲಸ ಮಾಡಿ ಈಗ ಬಂದಿದ್ದಾರೆ. ಅಲೆಮಾರಿ ಕನಸುಗಳು ಇವರ ಕವನ ಸಂಕಲನ. ಆಮೇಲೆ ದ್ವೀಪ ಬಯಸಿ ಕಾದಂಬರಿ ನಾನು ಮುಖ್ಯವಾದ್ದನ್ನು ಹೆಸರಿಸ್ತಾ ಇದ್ದೀನಿ. ಮಸ್ಕು ಬೆಟ್ಟದ ದಾರಿ ಮತ್ತೊಂದು ಕಾದಂಬರಿ. ತಾರಾಬಾಯಿಯ ಪತ್ರ ಅದು ಒಂದು ಕಾದಂಬರಿ. ಆಮೇಲೆ ಒಂದೊಂದು ತಲೆಗೂ ಒಂದೊಂದು ಬೆಲೆ. ಆಮೇಲೆ ಸರ್ಪಭ್ರಮೆ ಈಚಿನ 2 ಕಾದಂಬರಿಗಳು. ಹಮಾನಾಯಕ ಪುಸ್ತಕ ಬಹುಮಾನ ಕರ್ನಾಟಕ ಸಂಘ ಮಾಡುವುದು ಅದು, ಮತ್ತು ಸೂರ್ಯನಾರಾಯಣ ಚಡಗ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಅವರಿಗೆ ಲಭ್ಯವಾಗಿವೆ. ಇಬ್ಬರಿಗೂ ಆತ್ಮೀಯ ಸ್ವಾಗತ. ಭೈರಪ್ಪ ಸಾಹಿತ್ಯ ಕನ್ನಡ ಓದುಗ ವಲಯವನ್ನು ಉಳಿಸಿ ಬೆಳೆಸಿದ ಪರಿ. ಇದು ಬಹಳ ಸೂಕ್ತವಾಗಿದೆ. ಭೈರಪ್ಪನವ್ರು ಇಲ್ಲ ಅನ್ನೋದು ಒಂದು ಕಾರಣಕ್ಕೆ. ಆಮೇಲೆ ಈ ಪ್ರಶ್ನೆಯನ್ನು ತುಂಬ ಗಂಭೀರವಾಗಿ ಇಲ್ಲಿ ತನಕ ಯೋಚಿಸಲೇ ಇಲ್ಲ. ಅಂದರೆ ಒಬ್ಬ ಕೃತಿಕಾರನ ಜೀವಿತದಲ್ಲಿಯೂ ಎತ್ತಬಹುದಾದ ಪ್ರಶ್ನೆಗಳಿವು. ನಾವು ಅವ್ರು ಇರೋ ತನಕ ಬರೀ ಅವ್ರ ಕೃತಿಗಳನ್ನೇ ಜಾಲಾಡ್ತೀವಿ, ಅದರದ್ದು ಪೋಸ್ಟ್ ಮಾರ್ಟಮ್ ಮಾಡಿ ಒಂದೊಂದನ್ನು ಹಾಗೆ ಹೀಗೆ ಒಟ್ಟಾರೆ ಸಮಗ್ರವಾಗಿ ಅಥವಾ ಎಷ್ಟು ಆಳವಾಗಿ ಅದು ಪರಿಣಾಮ ಬೀರ್ತು ಅಂತ ನಾವು ಪ್ರಶ್ನೆ ಕೇಳ್ಕೊಳ್ಳೋದಿಲ್ಲ. ನನಗೆ ಈ ಪ್ರಶ್ನೆ ಹಲವು ಸಲ ಬರ್ತಾ ಇತ್ತು. ಯಾಕೆಂದರೆ ನಾನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಲಿಟ್ ಫೆಸ್ಟ್ಗಳಿಗೆ ಭೈರಪ್ಪನವ್ರ ಜೊತೆ ಹೋಗ್ತಾ ಇದ್ದಿದ್ದರಿಂದ ಬೇರೆ ಬೇರೆ ರಾಜ್ಯದವರೆಲ್ಲ ಬಂದು ಅವ್ರ ಕಾಲಿಗೆ ನಮಸ್ಕಾರ ಮಾಡೋರು. ಭೈರಪ್ಪಾಜಿ ಹೇಕ್ಯಾ ಅಂತಾನೆ ಹುಡುಕೊಂಬರೋರು. ತಮಿಳ್ನಾಡು, ಆಂಧ್ರ ಪ್ರದೇಶ, ಉತ್ತರ ಭಾರತ, ಒಂದು ಪರ್ವ, ಇನ್ನೊಂದು ಮಂದ್ರ, ಆಮೇಲೆ ಸಾಕ್ಷಿ, ಇವುಗಳಿಗೋಸ್ಕರ ಹುಡುಕೊಂಡು ಬರೋರು. ಅದರಿಂದ ಅವರು ಓದುಗರನ್ನು ಎಷ್ಟು ಪ್ರಭಾವಿಸಿದ್ದಾರೆ ಅನ್ನೋದು ಭಾರತದ ಇಡೀ ದೇಶದ ಹಾಗೂ ಭಾರತದ ಹೊರತಾಗಿಯೂ ವಿದೇಶಗಳಿಗೂ ಅನ್ವಯವಾಗುವ ಪ್ರಶ್ನೆ. ಆದರೂ ಇವತ್ತು ಇದನ್ನು ಕನ್ನಡದ ಒಂದು ಪರಿಧಿಯೊಳಗೆ ಚರ್ಚಿಸಬಹುದು. ಭೈರಪ್ಪನವರಿಗೆ ತುಂಬ ಇಷ್ಟವಾದ, ಅವರು ಹಿಂದೂಸ್ತಾನಿ ಸಂಗೀತದ ಪ್ರಿಯರು, ಎಲ್ಲರಿಗೂ ಗೊತ್ತಿದೆ. ಅವರಿಗೆ ಬಹಳ ಇಷ್ಟ ಆಗ್ತಾ ಇದ್ದಿದ್ದು ಅಲಿ ಅಕ್ಬರ್ ಖಾನ್ ಸರೋದ್ ನುಡಿಸ್ತಾ ಇದ್ರಲ್ಲ, ಅಲಿ ಅಕ್ಬರ್ ಖಾನ್ ಕಣ್ಣು ಮುಚ್ಕೊಂಬಿಡೋರು ಕೈಯಲ್ಲಿ ಸರೋದ್ ಹಿಡಿದು. ಅವ್ರಿಗೆ ಶ್ರೋತೃಗಳ ಜೊತೆಗಿನ ಯಾವ ರೀತಿಯ ಸಂವಾದವೂ ಇಷ್ಟ ಆಗ್ತಾ ಇರಲಿಲ್ಲ. ಶ್ರೋತೃಗಳನ್ನು ನೋಡೋದಾಗಲಿ, ಅವರಿಗೆ ರಸ ತಲುಪ್ತಾ ಇದೆಯೇ ಅಥವಾ ಅವ್ರಿಗೆ ಇವರು ಪ್ರತಿಕ್ರಿಯಿಸೋದಾಗಲಿ, ನಾನು ಇಂಥದ್ದು ಮಾಡ್ತಾ ಇದ್ದೀನಿ ಇಂಥ ಸೂಕ್ಷ್ಮಗಳನ್ನು ತೋರಿಸೋದಾಗಲಿ ಏನೂ ಇರ್ತಿರ್ಲಿಲ್ಲ. ಅಲಿ ಅಕ್ಬರ್ ಖಾನ್ ಅದು ಶ್ರುತಿ ಮಾಡ್ಕೊಂಡು ಸರೋದ್ ಶುರು ಮಾಡೋದು ಅಂದರೆ ಕಣ್ಮುಚ್ಚಿದ್ರು ಅಂತ ಅರ್ಥ. ಭೈರಪ್ಪನವ್ರಿಗೆ ಅಲಿ ಅಕ್ಬರ್ ಖಾನ್ ಸ್ಫೂರ್ತಿ ಆಗಿದ್ರಂತೆ. ನಾನು ಹೇಗೆ ಬರಿಬೇಕು, ಯಾರಿಗೋಸ್ಕರ ಬರಿಬೇಕು, ಯಾತಕ್ಕೆ ಬರಿಬೇಕು ಅನ್ನೋ ಈ ಪ್ರಶ್ನೆಗಳು ಬಂದಾಗ ಅದರಿಂದ ಅವರು ತಮ್ಮ ಆತ್ಮತೃಪ್ತಿಗೋಸ್ಕರ ಬರೆದ್ರು, ತಮ್ಮ ಸಂತೋಷಕ್ಕೋಸ್ಕರ ಬರೆದ್ರು, ತಾವು ಏನನ್ನು ನಂಬಿದ್ರೋ ಅದನ್ನು ಸಾಹಿತ್ಯಿಕವಾಗಿ ತೋರಿಸೋದಕ್ಕೋಸ್ಕರ ಬರೆದ್ರು. ಬರೆಯೋ ಪ್ರಕ್ರಿಯೆಯಲ್ಲಿ ಅವರು ಜನಪ್ರಿಯತೆಯನ್ನು ಎಷ್ಟು ಸಾಧಿಸಬಹುದು ಅಥವಾ ಸಾಧಿಸಬೇಕು, ಅಥವಾ ನನ್ನ ಕೃತಿಗಳು ಎಷ್ಟು ಸಾವಿರ ಎಷ್ಟು ಲಕ್ಷ ಮಾರಾಟ ಆಗಬೇಕು, ಯಾರ್ಯಾರಿಗೆ ತಲುಪಬೇಕು ಅನ್ನೋದು ಅವ್ರಿಗೆ ಅಪ್ಪಿತಪ್ಪಿಯೂ ಅವ್ರ ಮನಸ್ಸಿನಲ್ಲಿ ಅದು ಬರಲೇ ಇಲ್ಲ. ಅದರಿಂದಲೋ ಏನೋ ಕಳೆದ ಸೆಪ್ಟೆಂಬರ್ 24ಕ್ಕೆ ಅವರು ತೀರಿದ್ದು. ಏಪ್ರಿಲ್ನ ತನಕ ಸುಮಾರು 6 ತಿಂಗಳು ಅವರ ಪ್ರಿಂಟರ್ಸು, ಲಕ್ಷ್ಮೀ ಮುದ್ರಣಾಲಯದವರಲ್ಲಿ ಅವರ ಪುಸ್ತಕಗಳು ಅಚ್ಚಾಗೋದು, ಅವರಿಗೆ ಬಿಡುವಿಲ್ಲದ ಕೆಲಸ. ಅಲ್ಲಿ ಕೆಲಸಗಾರರಿಗೆ ಮರುಮುದ್ರಣ ಒಂದೇ ಸಮ. ಈಗ ಮೇಯಿಂದ ಸ್ವಲ್ಪ ಬಿಡುವಾಗಿದೆ ಅಂತಾರೆ. ಆದರೆ ನಮ್ಮ ಕನ್ನಡ ಸಾಹಿತ್ಯ ಹೊರಟೋಗ್ತಾ ಇದೆ, ಓದುಗರು ಕಡಿಮೆ ಆಗೋಗ್ತಾ ಇದ್ದಾರೆ. ನಂಗೆ ಕಳೆದ ವಾರ ವಿನಯ್ ಹೇಳಿದ್ರು, ಬೆಳಗ್ಗೆ ಪಾರ್ಕಲ್ಲಿ ಒಂದು ಹುಡುಗ ಭೈರಪ್ಪನವ್ರು 4 ಪುಸ್ತಕ ಹಿಡ್ಕೊಂಡಿದ್ದ, 16-18 ವರ್ಷದ ಹುಡುಗ. ಅಯ್ಯೋ ನಂಗೆ ಭಾಳ ಸಂತೋಷ ಆಗೋಯ್ತು ಅಂತ ನನ್ನ ಹತ್ರ ಮಾತಾಡ್ತಿದ್ದವ್ರು ಫೋನ್ ಕಟ್ ಮಾಡಿದ್ರು. ನಮಗೆ ಎಲ್ಲಿಯೇ ತನಕ ಭೈರಪ್ಪನವರ ಕಾದಂಬರಿಗಳು, ಕೃತಿಗಳು ಮರುಮುದ್ರಣ ಆಗ್ತಾ ಇರುತ್ತೋ ಅಲ್ಲಿಯೇ ತನಕ ಕನ್ನಡ ಸಾಹಿತ್ಯಕ್ಕೆ ಏನೂ ಭಯವಿಲ್ಲ ಅಂತ ನಂಗೆ ಅನ್ಸುತ್ತೆ. ಯಾರು ಹೇಳಿದ್ರೂ ಹೆದರೋ ಅಗತ್ಯ ಇಲ್ಲ.
ಯಾರು ಓದ್ತಾರೆ, ಹೊಸ ಪೀಳಿಗೆ ಬಂದ್ಬಿಟ್ಟಿದೆ. ಭೈರಪ್ಪನವ್ರದ್ದು ಮರುಮುದ್ರಣ ಆಗೋ ತನಕ ಕನ್ನಡ ಸಾಹಿತ್ಯವು ಕ್ಷೇಮವಾಗಿರುತ್ತೆ ಅಂತ ಅನಿಸುತ್ತೆ. ಈ ನಿಟ್ಟಿನಲ್ಲಿ ಅವರು ಪುಸ್ತಕಗಳು ಉಳಿಬೇಕಾದ್ರೆ ಓದುಗರಿಂದಲೇ, ಹಾಗಾದರೆ ಓದುಗರನ್ನು ಅವರು ಹೇಗೆ ಪ್ರಭಾವಿಸಿದ್ರು, ಓದುಗ ವಲಯವನ್ನು ಅವ್ರು ಹೇಗೆ ಉಳಿಸಿದ್ರು, ಬೆಳೆಸಿದ್ರು? ಯಾಕಂದರೆ ಅವ್ರು ಯಾವುದನ್ನು ತಿಳಿದು ಮಾಡಲಿಲ್ಲ, ಮಾಡಬೇಕು ಅಂತ ಮಾಡಲಿಲ್ಲ, ನಾನು 100 ವರ್ಷ 500 ವರ್ಷ ಇರಬೇಕು ಅಂತ ಮಾಡಲಿಲ್ಲ. ಆ ಸಾಹಿತ್ಯ ರಚನೆಯ ಪ್ರಕ್ರಿಯೆ ಹೇಗೆ ಅವ್ರಿಗೆ ಒದಗಿ ಬಂತು, ಹೇಗೆ ಇಷ್ಟು ಓದುಗರೊಂದಿಗೆ ಅವರು ಸಂವಹನ ಸಾಧಿಸಿದ್ರು, ಹಾಗಂತ ಅವರು ಎದುರು ಕೂತು ಎಲ್ಲೂ ಮಾತಾಡಲಿಲ್ಲ, ಸುಲಭವಾಗಿ ಅವರೆಲ್ಲೂ ಸಿಗ್ತಾನೇ ಇರಲಿಲ್ಲ ಆರಂಭದಲ್ಲೆಲ್ಲ ಅಂತೂ. ಇದು ಇವತ್ತಿನ ನಮ್ಮ ಸಂವಾದದ ಚೌಕಟ್ಟು. ಸಮಯವನ್ನು ನೀವೇ ಸ್ವಲ್ಪ ಹೇಳಬೇಕು, ಸೂಚಿಸಬೇಕು. ನನ್ನ ಮೊದಲ ಪ್ರಶ್ನೆ ಗಿರೀಶರಿಗೆ, ಕನ್ನಡ ಸಾಹಿತ್ಯ ಮೈನಸ್ ಭೈರಪ್ಪ, ಕನ್ನಡ ಸಾಹಿತ್ಯದಿಂದ ಭೈರಪ್ಪನವರ 25 ಕಾದಂಬರಿಗಳನ್ನು ತೆಗೆದುಬಿಟ್ರೆ ಏನು ಉಳಿತು, ಏನು ಉಳಿತಿತ್ತು, ಏನು ಕಳೆದು ಹೋಗ್ತಿತ್ತು? ಇದು ನಿಜವಾಗಿ ಬಹಳ ಕಷ್ಟದ ಪ್ರಶ್ನೆ. ಯಾಕೆಂದರೆ ಯಾಕೆ ಕಷ್ಟ ಅಂತ ನೀವು ಊಹಿಸ್ಬೋದು. ಈಗ ಭೈರಪ್ಪನವ್ರನ್ನ ಬಿಟ್ಟುಬಿಡುವ, ಯಾರೋ ಒಬ್ಬ ಗೋಪಾಲಕೃಷ್ಣ ನಂಬೂದರಿಯಪ್ಪ ಅಂತ ಒಬ್ಬ ಕಾದಂಬರಿಕಾರ ಇಲ್ಲ ಈಗ ಕನ್ನಡದಲ್ಲಿ. ಅದರಿಂದ ಏನು ಕಳ್ಕೊಂಡಿದ್ದೇವೆ ಅಂದರೆ, ಭೈರಪ್ಪನವರು ಇಲ್ಲದೇ ಇರ್ತಾ ಇದ್ದರೆ ಅವರಿಲ್ಲ ಅಂತಲೇ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಒಂದು. ಬಟ್ ಭೈರಪ್ಪನವರ ವಿಶಿಷ್ಟತೆ ಏನು ಅಂತ ನಾವು ಯೋಚನೆ ಮಾಡಲಿಕ್ಕೆ ಹೋದರೆ, ಅವರು ಇದ್ದದ್ರಿಂದ ಮತ್ತು ಬರೆದದ್ರಿಂದ ಅವರು ಇಲ್ಲದೇ ಇರ್ತಿದ್ರೆ ಕನ್ನಡದ ಸಾಹಿತ್ಯ ಕ್ಷೇತ್ರಕ್ಕೆ ಭಾಳ ದೊಡ್ಡ ನಷ್ಟ ಆಗ್ತಾ ಇತ್ತು ಅಂತ ಹೇಳೋದಂತೂ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮುಖ್ಯವಾಗಿ ಭೈರಪ್ಪನವರೇ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ, ಅವರು ಇದು ಬೇರೆ ಕಡೆ ಭಿತ್ತಿಯಲ್ಲಿ ಎಲ್ಲ ಕಡೆ ಅವರು ಬರೆದಿದ್ದಾರೆ ಕೂಡ, ಸಾಕಷ್ಟು ಅಧ್ಯಯನವನ್ನು ಸಣ್ಣ ಪ್ರಾಯದಿಂದಲೇ ಮಾಡ್ತಾಯಿದ್ರು ಅಂತ. ಶಾಲೆಗೆ ಹೋಗುವಾಗ, ಇಂಟರ್ಮೀಡಿಯೇಟ್ನಲ್ಲಿ ಇರುವಾಗ, ಅಥವಾ ಒಂದು 15-16 ವರ್ಷ ಪ್ರಾಯ ಆಗುವಾಗಲೇ ಅವರು ಮೈಸೂರಿಗೆ, ಮುಖ್ಯವಾಗಿ ಮೈಸೂರಿಗೆ ಹೋದ ಮೇಲೆ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಅಧ್ಯಯನ ಮಾಡ್ತಾಯಿದ್ರು, ಸಾಹಿತ್ಯವನ್ನು ಓದ್ತಾಯಿದ್ರು, ಆಮೇಲೆ ತತ್ವಜ್ಞಾನಕ್ಕೂ ತೆರೆದುಕೊಂಡ್ರು ಅಂತ. ಈ ಸಾಹಿತ್ಯದಲ್ಲಿ ಅವರು ಮುಖ್ಯವಾಗಿ 2 ಕಾದಂಬರಿಕಾರರ ಹೆಸರು ಹೇಳ್ತಾರೆ, ಆನಕೃ ಅವರದ್ದು ಮತ್ತು ಶಿವರಾಮ ಕಾರಂತರದ್ದು. ಆನ ಕೃಷ್ಣರಾಯರ ಕಾದಂಬರಿಗಳು ಭಾವೋದ್ವೇಗ, ಅಥವಾ ನಾವು ಇನ್ನೂ ಸರಳವಾಗಿ ಹೇಳೋದಾದರೆ ಭಾವಪ್ರಧಾನ ಕಾದಂಬರಿಗಳು ಅಂತ ಇಟ್ಕೊಳ್ಳುವ, ಹಾಗಂತ ಭೈರಪ್ಪನವರು ಅದನ್ನು ಕರೀತಾರೆ. ಆಮೇಲೆ ಶಿವರಾಮ ಕಾರಂತರ ಕಾದಂಬರಿಗಳು ವಾಸ್ತವವಾದಿ ಅಥವಾ ವಾಸ್ತವವನ್ನು ಹೆಚ್ಚು ಹೇಳ್ತವೆ. 2ರಲ್ಲೂ ರಸ ಕಡಿಮೆ ಅಂತ ಹೇಳೋದು ಭೈರಪ್ಪನವರ ಒಂದು ಕಮೆಂಟು. ಆದ್ದರಿಂದ ಅವರು ಬಹಳ ಪ್ರಜ್ಞಾಪೂರ್ವಕವಾಗಿ ಆ ರಸದ ಪ್ರಾಧಾನ್ಯವುಳ್ಳ ಕಾದಂಬರಿಗಳನ್ನು ಬರೆಯಬೇಕು ಅನ್ನುವ ದೃಷ್ಟಿಕೋನವನ್ನು ಇಟ್ಟುಕೊಂಡೇ ಬರೀಲಿಕ್ಕೆ ತೊಡಗಿದ್ರು ಅಂತ ಗೊತ್ತಾಗ್ತದೆ. ಅಥವಾ ಅವರು ವಂಶವೃಕ್ಷವನ್ನು ತಮ್ಮ ಮೊದಲ ಮಹತ್ವದ ಕಾದಂಬರಿ ಅಂತ ಕರೀತಾರೆ. ಮತ್ತು ಈ ವಂಶವೃಕ್ಷವನ್ನು ಬರೆಯುವಾಗ ತಾನು ಕಾದಂಬರಿಯ ಪ್ರಕಾರದ ಬಗ್ಗೆ ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ಯೋಚನೆ ಮಾಡಿರಲಿಲ್ಲ ಅಂತಲೂ ಹೇಳ್ತಾರೆ. ಆದರೆ ಅದನ್ನು ಪ್ರಜ್ಞಾಪೂರ್ವಕವಾಗಿ ಅವರು ಯೋಚನೆ ಮಾಡಿರದೇ ಇದ್ದರೂ ಕೂಡ ಆ ರಸಪ್ರಜ್ಞೆ ಅನ್ನೋದು ಅವರಲ್ಲಿ ಇದ್ದದ್ರಿಂದ, ಅದು ಅದರಲ್ಲಿ ಬಂದದ್ರಿಂದ ಇವತ್ತು 60 ವರ್ಷ ಕಳೆದರೂ ಕೂಡ ಅದು ಅದೇ ಜನಪ್ರಿಯತೆಯನ್ನು ಉಳಿಸಿಕೊಂಡು ಬಂದಿದೆ ಅನ್ನೋದು ನಮಗೆ ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಹಾಗಾಗಿ ಒಂದು ಭೈರಪ್ಪನವರು ಮೈನಸ್ ಕನ್ನಡ ಕಾದಂಬರಿ ಲೋಕ ಅಂದರೆ ಬಹಳ ಮುಖ್ಯವಾಗಿ ನಾವು ಹೇಳಬೇಕು ಅದು ರಸಪ್ರಧಾನವಾದ ಕಾದಂಬರಿಗಳ ಸಂಖ್ಯೆ ಅಷ್ಟರ ಮಟ್ಟಿಗೆ ಕಡಿಮೆ ಇರ್ತಾ ಇತ್ತು ಅಂತ. ಮತ್ತು ಈ 2 ಅಲ್ಲದೆ 3ನೇ ಒಂದು ಪ್ರಕಾರ ಕೂಡ ಕನ್ನಡದಲ್ಲಿ ಇತ್ತು ಆವಾಗ, ಅಂದರೆ ಹೆಚ್ಚು ವರ್ಣನಾತ್ಮಕ ಅಂತ ನಾವು ಕರಿಬಹುದಾದ ಒಂದು ಕಾದಂಬರಿ ಪ್ರಕಾರ, ಭಾವಪ್ರಧಾನ, ಭಾವ ಮತ್ತು ವಿಚಾರ ಎರಡೂ ಮಿಕ್ಸ್ ಆಗಿ ವರ್ಣನೆ ಜಾಸ್ತಿ ಇರುವಂಥದ್ದು. ಉದಾಹರಣೆಗೆ ಕುವೆಂಪು ಅವರ ಕಾದಂಬರಿಗಳು ಅಂದರೆ ವಿವರಗಳು, ಹೆಚ್ಚು ವಿವರಗಳಿರುವಂತಹ ಕಾದಂಬರಿ. ಅದರ ಬಗ್ಗೆ ಭೈರಪ್ಪನವರು ಯಾವುದೇ ಕಮೆಂಟ್ ಮಾಡಿದಾರ ಗೊತ್ತಿಲ್ಲ. ಆದರೆ ಒಟ್ಟಿನಲ್ಲಿ ಭೈರಪ್ಪನವರ ಕಾದಂಬರಿ ತುಂಬ ವಿವರಣಾತ್ಮಕ ವರ್ಣನಾತ್ಮಕ ಕಾದಂಬರಿಯೂ ಅಲ್ಲ. ಅದರಲ್ಲಿ ಕೆಲವು ಪ್ಯಾರಾಗಳನ್ನು ನಾವು ಕಟ್ ಮಾಡಿ ತೆಗಿಲಿಕ್ಕೆ ಕಷ್ಟ. ಆಮೇಲೆ ಅದು ವಿಚಾರವನ್ನು ಹೇಳುವ ಕಾದಂಬರಿ ಅಥವಾ ವಾಸ್ತವವಾದ ಅಂತ ಏನು ಹೇಳ್ತಾರೆ, ವಿಚಾರ ಪ್ರಧಾನ ಕಾದಂಬರಿ ಅಂತ ಕಾರಂತರದ್ದು ಏನು ಹೇಳ್ತಾರೆ, ಆ ಕಾರಂತರ ವಿಚಾರ ಪ್ರಧಾನ ಕಾದಂಬರಿಯ ಲಕ್ಷಣವಾದ ವಿಚಾರವನ್ನು ಹೇಳುವಂಥದ್ದು ಇದೆ. ಕಲಾತ್ಮಕವಾಗಿ ವಿಚಾರವನ್ನು ಮಂಡಿಸುವ ಕಾದಂಬರಿ ಅಂತ ಇಟ್ಕೊಂಡ್ರೆ ಭೈರಪ್ಪನವರ ಕಾದಂಬರಿಯೇ ನಮಗೆ ಕನ್ನಡದಲ್ಲಿ ಬಹಳ ಮುಖ್ಯವಾಗಿ ಸಿಕ್ಕುವಂಥದ್ದು. ಆದ್ದರಿಂದ ವಿಚಾರ ಮತ್ತು ಕಲೆ, ವಿಚಾರವನ್ನು ರಸಾತ್ಮಕವಾಗಿ ಹೇಳುವ
ಕಾದಂಬರಿಗಳ ಕೊರತೆ ಕನ್ನಡದಲ್ಲಿ ಆಗ್ತಾ ಇತ್ತು, ಮೈನಸ್ ಭೈರಪ್ಪನವರ ಕಾದಂಬರಿ ಇಲ್ಲದೆ ಇರ್ತಿದ್ರೆ ಅಂತ ನನಗನ್ನಿಸ್ತದೆ. ಧನ್ಯವಾದ. ವರ್ಣನಾತ್ಮಕದ ನೀವು ಹೇಳಿದ್ರಿ, ಅದನ್ನು ಅವರು ಹೇಳೋರು, ಪರ್ವವನ್ನೇ ಉದಾಹರಣೆ ಹಾಕ್ಕೊಡೋರು. ನಾನು ಸುಮಾರು 50 ಪುಟಗಳಷ್ಟು ವರ್ಣಿಸಬಲ್ಲೆ ಹಿಮಾಲಯನ. ನಾನು ಅಷ್ಟು ಹಿಮಾಲಯನ ನೋಡಿಬಿಟ್ಟಿದ್ದೀನಿ. ಆದರೆ ಅದನ್ನಲ್ಲಿ ತಂದಿರೋದು ಪಾಂಡವರಿಗೆ ನಡೆಯುವಾಗ ಏದುಸಿರು ಬರ್ತಾ ಇತ್ತು ಅನ್ನೋದ್ರ ಮೂಲಕ. ಅಂದರೆ ಭೈರಪ್ಪನವ್ರಿಗೆ ಎಲ್ಲವನ್ನೂ ಅನುಭವವಾಗಿಯೇ ತೋರಿಸಿದರೆ ಮಾತ್ರ ಒಪ್ಪಿತವಾಗ್ತಿತ್ತು. ಅದರಿಂದ ಅವರು ವರ್ಣನೆಗೆ ಅಷ್ಟೊಂದು ಒತ್ತು ಕೊಡಲಿಲ್ಲ, ಅವ್ರು ಇಷ್ಟನೂ ಪಡ್ತಿರ್ಲಿಲ್ಲ ವೈಯಕ್ತಿಕವಾಗಿ. ಅದನ್ನು ಸುಮಾರು ಸಲ ಹೇಳೋರು. ಇದೇ ಪ್ರಶ್ನೆ ನಾನು ದತ್ತಾತ್ರೇಯ ಅವರನ್ನು ಕೇಳಬೇಕು, ಯಾಕೆಂದರೆ ಅವರ ಹಿನ್ನೆಲೆ ಬೇರೆ. ಹಲವು ವರ್ಷ ಅವರು ವಿದೇಶದಲ್ಲಿದ್ದವರು. ನೀವು ಭೈರಪ್ಪನವರ ಆ ದೃಷ್ಟಿಕೋನವನ್ನು ಗಮನದಲ್ಲಿಟ್ಕೊಂಡು ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ಶಿವಮೊಗ್ಗದಲ್ಲಿ ಈ ಬಗೆಯ ಒಂದು ಸಾಹಿತ್ಯ ಹಬ್ಬ ಇಲ್ಲಿ ನಡೀತಾ ಇರೋದು ನನಗೆ ಬಹಳ ಖುಷಿ ಕೊಟ್ಟಿದೆ. ಏಕೆಂದರೆ ಇದು ನಮ್ಮ ಮಲೆನಾಡ ಭಾಗಕ್ಕೆ ಬೇಕಾಗಿತ್ತು. ನಾನು ಚಿಕ್ಕಮಗಳೂರನ್ನು, ನನಗೆ ಶಿವಮೊಗ್ಗದ ಸಹವಾಸ ಯಾವತ್ತೂ ಇತ್ತು, ಅದರಲ್ಲೂ ಹೆಚ್ಚಾಗಿ ಭದ್ರಾವತಿ ಸಹವಾಸ. ನನ್ನ ಅಕ್ಕ ಭದ್ರಾವತಿಲಿದ್ದಳು, ಹಾಗೆ ಅಲ್ಲಿಗೆ ಬಂದು ಹೋಗ್ತಾ ಇದ್ದೆ. ಈ ಭಾಗದ ಒಂದು ಸಾಹಿತ್ಯ ಜಾಗೃತಿಗೆ ಈ ಥರದ್ದು ಒಂದು ಕಾರ್ಯಕ್ರಮ ಬೇಕಾಗಿತ್ತು. ಇದನ್ನು ನೀವು ಕೊಡ್ತಾ ಇದ್ದೀರಾ. ಇದು ಮುಂದೆನೂ ಕೂಡ ಹೀಗೆ ನಡೀಲಿ ಅಂತ ನಾನು ಆಶಿಸಿ ಆಮೇಲೆ ಇವರ ಪ್ರಶ್ನೆಗೆ ಬರ್ತೀನಿ. ನಾನು ಕನ್ನಡ ಸಾಹಿತ್ಯ ಮೈನಸ್ ಭೈರಪ್ಪ ಸಾಹಿತ್ಯ ಅಂತ ನೆನೆಸ್ಕೊಂಡ್ರೆ ನನಗೆ ಬಹಳ ನಿರಾಸೆ ಆಗುತ್ತೆ. ಇದು ಒಂಥರ ಇಂಡಿಯನ್ ಕ್ರಿಕೆಟ್ ಮೈನಸ್ ಸಚಿನ್ ತೆಂಡೂಲ್ಕರ್ ಅಂದಾಗೆ. ಅಂದರೆ ವಸ್ತು ಇರುತ್ತೆ, ಅದರ ಚಾರ್ಮ್ ಇರೋದಿಲ್ಲ. ಕೇಕ್ ಇದೆ, ಅದ್ರ ಮೇಲೆ ಕ್ರೀಮ್ ಇಲ್ಲ ಅಂದಾಗೆ. ನಾವು ಏನೇನು ಕಳ್ಕೊಳ್ತಿದ್ವು ಅನ್ನೋದನ್ನು ನೋಡಿದ್ರೆ, ಮೊದಲನೇದಾಗಿ ಕಾದಂಬರಿ ಸಾಹಿತ್ಯದ ಒಂದು ಉತ್ಕೃಷ್ಟತೆಯನ್ನು ಕಳ್ಕೊಳ್ಳೋ. ಈ ಕಾದಂಬರಿ ಸಾಹಿತ್ಯ ಇದೆಯಲ್ಲ, ಇದು ನಮ್ಮ ನೇಟಿವ್ ಪ್ರಕಾರ ಅಲ್ಲ. ಅಂದರೆ ನಾವು ಕಾದಂಬರಿ ಸಾಹಿತ್ಯ ನಮ್ಮದಲ್ಲ, ಅದು ಆ್ಯಕ್ಚುಲಿ ಅದು ಯುರೋಪಿನದು. ಹೋದ ಶತಮಾನದಲ್ಲಿ ಇದನ್ನು ಭಾಳಷ್ಟರ ಮಟ್ಟಿಗೆ ಕನ್ನಡಕ್ಕೆ ಅಳವಡಿಸಲಾಯಿತು. ಹಾಗೆ ಕಾದಂಬರಿ ಪ್ರಕಾರವನ್ನು ಕನ್ನಡಕ್ಕೆ ಅಳವಡಿಸಿದವರಲ್ಲಿ ಬಹಳ ಮುಖ್ಯರಾದವರು ಭೈರಪ್ಪನವರು. ನಾವು ಭೈರಪ್ಪನವರ ವಿಶೇಷವನ್ನು ನಾನು ಇನ್ನೊಂದು ಬಗೆಯಲ್ಲಿ ಹೇಳ್ತೀನಿ. ನಮಗೆ ಕತೆ ಬರೆಯುವುದನ್ನು ಹೇಳ್ಕೊಟ್ಟಿದ್ದು ಮಾಸ್ತಿಯವರಿಂದ ನಾವು ಅದನ್ನು ಕಲ್ತಿದ್ದು. ಮತ್ತು ಕಥೆಯಲ್ಲಿ ವೈಚಾರಿಕತೆಯನ್ನು ತರುವುದನ್ನು ನಾವು ಕಲ್ತಿದ್ದು ಶಿವರಾಮ್ ಕಾರಂತರಿಂದ. ಪಾತ್ರಗಳ ಆಳಕ್ಕೆ ಇಳಿಯೋದು, ಡೀಪ್ ಸೈಕೋ ಅನಾಲಿಸಿಸ್ ಅಂತೀವಲ್ಲ, ಅದನ್ನು ಮುಖ್ಯವಾಗಿ ನಾವು ಕಲ್ತಿದ್ದು ಯಶವಂತ್ ಚಿತ್ತಾಲ್ರಿಂದ. ಆದರೆ ಈ ಮೂರೂ ಗುಣಗಳು, ಕತೆ, ವೈಚಾರಿಕತೆ ಮತ್ತು ಈ ಪಾತ್ರದ ಗಾರ್ಡಿಗತನ, ಈ ಮೂರೂ ಅಂಶಗಳು ಸೊಗಸಾಗಿ ಒಂದು ಕೃತಿನಲ್ಲಿ ಬಂದು ಒಂದು ಮ್ಯಾಜಿಕ್ ಸೃಷ್ಟಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದು ಭೈರಪ್ಪನವರ ಸಾಹಿತ್ಯ ಇಲ್ಲದೇ ಇದ್ದಿದ್ದರೆ ನಮಗೆ ಆ ಮ್ಯಾಜಿಕ್ ನಷ್ಟ ಆಗೋದು. ಮತ್ತು ಎರಡನೇ ಅಂಶ ಅಂದರೆ, ಭೈರಪ್ಪನವ್ರನ್ನ ನಾವು ಒಬ್ಬರು ಕಾದಂಬರಿಕಾರರಾಗಿ ನೆನೆಸ್ಕೊಳ್ತೀವಿ. ಭೈರಪ್ಪನವರು ಅಷ್ಟೇ ಮಟ್ಟಿಗೆ ಒಬ್ಬರು ಫಿಲಾಸಫರ್ ಆಗಿ ಕೂಡ ಇದ್ದರು. ಅಂದರೆ ಈ ಕಾಂಬಿನೇಷನ್ ಇದೆಯಲ್ಲ, ಕ್ರಿಯೇಟಿವ್ ಲಿಟ್ರೇಚರ್ ಪ್ಲಸ್ ಫಿಲಾಸಫಿ, ಇದು ಭಾಳ ಅಪರೂಪದ್ದು. ಇದು ಸಾಹಿತ್ಯವನ್ನು ಓದ್ಕೊಂಡವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲೆಲ್ಲೋ ಪೂರ್ವದಲ್ಲಿ ಭೈರಪ್ಪನವರು, ಪಶ್ಚಿಮದಲ್ಲಿ ಮಿಲಾನ್ ಕುಂದೇರ, ಈ ಥರ ಅಪರೂಪದವರು. ನಮಗೆ ಅದು ನಷ್ಟ ಆಗೋದು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯ ಫಿಲಾಸಫಿನಲ್ಲಿ ಜಾಸ್ತಿ ಬೆಳೆದ ಹಾಗೂ ಈ ಸೃಜನಾತ್ಮಕ ಸಾಹಿತ್ಯದ ಮೇಲೆ ಆಸಕ್ತಿ ಹೊರಟೋಗ್ಬಿಡುತ್ತೆ. ನೀಶೆ ನೋಡಿ, ಅವನು ಕೊನೆಗೆ ಬರೀ ಅಫೋರಿಸಮಲ್ಲಿ, ಈ ಸೂಕ್ತಿಗಳಲ್ಲಿ ಮಾತಾಡೋನು, ದೊಡ್ಡ ದೊಡ್ಡ ತತ್ವಗಳನ್ನು ಬರೀ 2 ಸಾಲಲ್ಲಿ. ಆದರೆ ಭೈರಪ್ಪ ಯಾವತ್ತೂ ಹಾಗಾಗಲಿಲ್ಲ. ಭೈರಪ್ಪನವರು ಸೃಜನಶೀಲ ಸಾಹಿತ್ಯವನ್ನು ಮುಖ್ಯ ಮಾಧ್ಯಮವಾಗಿ ಮಾಡಿಕೊಂಡು ಜೊತೆಯಲ್ಲಿ ಫಿಲಾಸಫಿಯನ್ನು ಕೂಡ ತಂದರು. ಅವ್ರಿಗೆಲ್ಲರಿಗೂ ಅರ್ಥವಾಗಿ ಹೋಗ್ಬರ್ದ್ರು. ಅದನ್ನು ನಾವು ಕಳ್ಕೊಳ್ಳೋವು ಭೈರಪ್ಪನವರ ಸಾಹಿತ್ಯ ಇಲ್ಲದೆ ಇದ್ದರೆ. ಇದು ಮೂರನೇದು, ಕೊನೆಯ ಪಾಯಿಂಟ್. ಇದು ಒಂದು ಕಾಲಘಟ್ಟದ ಒಂದು ಧೀಮಂತ ಸಾಹಿತ್ಯ, ಧೀರ ಸಾಹಿತ್ಯವನ್ನು ನಾವು ಕಳ್ಕೊಳ್ಳೋವು. ಯಾಕೆ ಅಂತೀರಾ? ಆವರಣ ಕಾದಂಬರಿಯನ್ನು ಉದಾಹರಣೆಗೆ ತಗೊಳ್ಳಿ.
ಆವರಣ ಕಾದಂಬರಿ ಇತಿಹಾಸವನ್ನು ಕೆಣಕುತ್ತೆ. ಬರೀ ಅಷ್ಟೇ ಅಲ್ಲ, ಅದು ವರ್ತಮಾನವನ್ನು ಕೆಣಕುತ್ತೆ. ಆ್ಯಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಅದು ವರ್ತಮಾನವನ್ನು ಜಾಸ್ತಿ ಕೆಣಕುತ್ತೆ. ಅಂದರೆ ಆ ದಿನಗಳಲ್ಲಿ ಆವರಣ ಕಾದಂಬರಿಗೋಸ್ಕರ ಭೈರಪ್ಪನವರನ್ನು ವಿರೋಧಿಸಿದವರು ಅವ್ರ ಮುಖಬೆಲೆಗೆ ಇದು ಇತಿಹಾಸವನ್ನು ಕೆಣಕುತ್ತೆ ಅಂತ ಹೇಳ್ತಾ ಇದ್ದರೂ ಕೂಡ ಅವರ ನಿಜವಾದ ಭಯ ಇದ್ದಿದ್ದು ಅದು ವರ್ತಮಾನವನ್ನು ಕೆಣಕುತ್ತೆ ಅನ್ನೋದರಲ್ಲಿ. ವರ್ತಮಾನವನ್ನು ಕೆಣಕುತ್ತೆ, ನಮ್ಮನ್ನು ಬಹಿರಂಗ ಮಾಡುತ್ತೆ ಅನ್ನೋ ಭಯದಲ್ಲಿ. ಅಂದರೆ ಭಾರತ ಹಾದು ಬಂದ ಒಂದು ಕಾಲಘಟ್ಟ ಇದೆಯಲ್ಲ, 50ರಿಂದ ಹೆಚ್ಚು ಕಡಿಮೆ 80ರ ದಶಕ, ಹೋದ ಶತಮಾನದ ಬಹಳ ಬದಲಾವಣೆಗಳ ಕಾಲ. ಅವರೇ ಒಂದು ಪದ ಉಪಯೋಗಿಸೋರಲ್ಲ, ಸ್ಥಿತ್ಯಂತರ ಕಾಲ ಅಂತ. ಅವ್ರಿಗೆ ಅದು ಬಹಳ ಇಷ್ಟವಾದ ಪದ, ಅದು ಪದೇ ಪದೇ ಹೇಳೋರು, ಸ್ಥಿತ್ಯಂತರ ಕಾಲ. ಆ ಕಾಲಘಟ್ಟದನ್ನ ಇಷ್ಟು ಸತ್ಯನಿಷ್ಠರಾಗಿ ಮತ್ತು ಇಷ್ಟು ನೇರವಾಗಿ ಮತ್ತು ಇಷ್ಟು ಕ್ರಿಯೇಟಿವ್ ಆಗಿ ದಾಖಲೆ ಮಾಡಿದವ್ರು ಮತ್ತೊಬ್ಬರಿಲ್ಲ. ಭೈರಪ್ಪನವ್ರ ಸಾಹಿತ್ಯ ಇಲ್ಲದೆ ಇದ್ದರೆ ನಾವು ಆ ದಾಖಲೆಯನ್ನು ಕಳ್ಕೊಳ್ಳೋವು. ಇನ್ನೂ ಭಾಳಷ್ಟು ಹೇಳ್ಬೋದು, ಬೇಡ ಸಾಕು. ಭೈರಪ್ಪನವರೇ ಹೇಳೋರು, ಅವರ PhD ಗುರು ಜಾವಡೇಕರ್ ಅಂತ 2020ರಲ್ಲಿ ಅನಿಸುತ್ತೆ ಒಂದು ಸಲ ಅವ್ರದ್ದು ಇಂಟರ್ವ್ಯೂ ತೊಗೋಬೇಕಾಯಿತು ಗುಜರಾತ್ನಲ್ಲಿ. ನನಗೂ ಆಹ್ವಾನ ಬಂದಿತ್ತು, ಅವಾಗ ಹೋಗಿದ್ವಿ. ಜಾವಡೇಕರರ ರೂಮು ಸರ್ದಾರ್ ಪಟೇಲ್ ಯೂನಿವರ್ಸಿಟಿಯಲ್ಲಿ ಅವರು ತೋರಿಸ್ಬೇಕಾಗಿತ್ತು ಭೈರಪ್ಪನವರು ಅಂತ. ಯೂನಿವರ್ಸಿಟಿಗೆ ಹೋದ್ವಿ, ಅವ್ರ ಫಿಲಾಸಫಿ ಡಿಪಾರ್ಟ್ಮೆಂಟ್ ಎಲ್ಲ ಸುತ್ತಕೊಂಡು. ಆಮೇಲೆ ಜಾವಡೇಕರ್ ರೂಮು ಲಾಕ್ ಆಗಿಬಿಟ್ಟಿತ್ತು. ಅವ್ರ ಮುಖದಲ್ಲಿ ಎಂತಹ ನಿರಾಸೆ ಆಗೋಯ್ತು ಅಂದರೆ, ಅಟೆಂಡರ್ನ ಕರೆದ್ರು, ಆ ರೂಮಿನ ಬಿಗಿದ ಕೈ ಇನ್ಯಾರ ಹತ್ರನೋ ಇತ್ತು. ಅವ್ರು ಬರೋದು 11:30 ಆಗುತ್ತೆ ಅಂತಾಯ್ತು. ನಮಗೆ ಮುಂದೆ ಹೋಗಬೇಕಾಗಿತ್ತು, ಅಲ್ಲಿರೋಕ್ಕಾಗಲಿಲ್ಲ. ಹೋಗ್ಕೊಳ್ಳಿ ಬಾ, ರೂಮ್ ಹೊರಗ್ಲಾರು ನಿಂತ್ಕೋತೀನಿ. ಅವ್ರು ಸಾಧಾರಣವಾಗಿ ಫೋಟೋ ತೆಗಿ ಅಂತಿರಲಿಲ್ಲ ಯಾತ್ರದೂ. ಇಲ್ಲಿ ಬಾಗಿಲ ಪಕ್ಕ ನಿಂತ್ಕೋತೀನಿ, ಒಂದು ಫೋಟೋ ತೆಗಿ ಅಂದ್ಬಿಟ್ರು. ನನ್ನ ಹತ್ರ ಅದೆಲ್ಲ ಇದೆ, ಅಂದರೆ ಸಮಯಾನುಸಾರ ಅದನ್ನೆಲ್ಲ ಎಲ್ಲರಿಗೂ ಕೊಡೋಣ. ಯಾಕೆ ಜಾವಡೇಕರರ ಉಲ್ಲೇಖ ಬರುತ್ತೆ ಅಂದರೆ, ಭೈರಪ್ಪನವರ ಸತ್ಯ ಮತ್ತು ಸೌಂದರ್ಯ ಫಿಲಾಸಫಿಯ ವಿಷಯ ಬಂತಲ್ಲ, ಅದರಲ್ಲಿ ಅವ್ರಿಗೆ PhD ಸಿಕ್ಕಿದಾಗ 8 ತಿಂಗಳಲ್ಲಿ PhD ಮುಗಿಸಿ ಜಾವಡೇಕರರ ಅಚ್ಚುಮೆಚ್ಚಿನ ಶಿಷ್ಯ ಆಗಿದ್ದವರು. ಆಮೇಲೆ ಡಿಲಿಟ್ಗೋಸ್ಕರ ಸೌಂದರ್ಯ ಮತ್ತು ನೀತಿ ಅನ್ನೋ ಮಹಾಪ್ರಬಂಧದ ಮೇಲೆ ಕೆಲಸ ಮಾಡ್ತಾ ಇದ್ದಾಗ ವಂಶವೃಕ್ಷ ಬರಿಬೇಕು ಅನ್ನಿಸ್ತು. ವಂಶವೃಕ್ಷ ಬರಿತೀನಿ ಅಂತ ಹೇಳೋದಕ್ಕೆ ಭಯ ಜಾವಡೇಕರ್ರಿಗೆ, ಯಾಕಂದ್ರೆ ಅವ್ರು ಪ್ರೋಗ್ರೆಸ್ ಟ್ರ್ಯಾಕ್ ಮಾಡ್ತಾ ಇದ್ರಂತೆ. ಹೇಳೇ ಇಲ್ಲ, ಅದನ್ನ ಬಿಟ್ಟು ವಂಶವೃಕ್ಷ ಬರೆದ್ಬಿಟ್ಟಿದ್ದಾರೆ. ಇವ್ರೇನೋ ಮಾಡ್ಕೋತಾ ಇರ್ತಾರೆ, ಎಲ್ಲ ಮುಗಿದ್ಮೇಲೆ ಕೊಡ್ತಾರೆ ಅಂತ ಕಾಯ್ತಾ ಇದ್ರು. ಕಡೆಗೆ ಒಂದು ದಿವಸ ಹೇಳಿದ್ದಾರೆ ಗುರುಗಳಿಗೆ, ನಾನು ನಿಲ್ಲಿಸ್ಬಿಟ್ಟೆ ಅಂತ. ಅವರು ಕೋಪಿಸ್ಕೊಂಡು ಮಾತಾಡೋದು ಬಿಟ್ಬಿಟ್ಟಿದ್ರು. ಎಷ್ಟು ಅಂದರೆ ಸುಮಾರು ವರ್ಷ, ಅವ್ರಿಗೂ ವಿಪರೀತ ಹಠ. ಆಮೇಲೆ ವಂಶವೃಕ್ಷ ಹಿಂದಿಯಲ್ಲಿ ಅನುವಾದ ಆಗಿ ಜಾವಡೇಕರರ ಕೈಗೆ ಅದು ತಲುಪಿದ ಮೇಲೆ ಭೈರಪ್ಪನವ್ರನ್ನ ಅವರು ಹುಡುಕೊಂಬಂದು ₹200 ಜೊತೆಗೆ ಒಂದು ಸೂಟ್ ಪೀಸು, ನೀನು ಫಿಲಾಸಫಿಯನ್ನೇ ಮುಂದುವರಿಸಿದ್ರೆ ನನ್ನ ಥರ ಪಾಠ ಮಾಡೋ ಒಬ್ಬ ಫಿಲಾಸಫರ್ ಆಗೋಗ್ತಿದ್ದೆ, ನೀನು ಕಾದಂಬರಿ ಪ್ರಪಂಚಕ್ಕೆ ಬಂದಿದ್ದಕ್ಕೆ ಎಷ್ಟೊಂದು ಜನಕ್ಕೆ ಭಾರತೀಯ ಫಿಲಾಸಫಿಯ ಅನುಷ್ಠಾನದ ವಿಧಾನ ಅಥವಾ ಅದು ಎಷ್ಟು ಅನುಷ್ಠಾನಕ್ಕೆ ಅದು ಹೇಗೆ ಯೋಗ್ಯ ಅನ್ನೋದನ್ನು ತೋರಿಸಿದ್ದಿ, ಇಷ್ಟು ರಸಮಯವಾಗಿ ಅಥವಾ ರಸಪೂರ್ಣವಾಗಿ ಫಿಲಸಾಫಿಕಲ್ ಪೇಪರ್ಸ್ ಬರೆಯೋಕ್ಕಾಗ್ತಿರ್ಲಿಲ್ಲ ಅಂತ ಅಪ್ರಿಷಿಯೇಟ್ ಮಾಡಿದ್ರಂತೆ. ಅದರಿಂದ ಒಬ್ಬ ತತ್ವಜ್ಞಾನಿ ಕಾದಂಬರಿ ಪ್ರಪಂಚಕ್ಕೆ ಬಂದರೆ ನಮ್ಮ ರಸಧ್ವನಿ ಔಚಿತ್ಯಗಳದ್ದು, ಅದರದ್ದು ಪರಿಪ್ರೇಕ್ಷ್ಯ, ಅದರ ತಿಳಿವು ಆಳವಾಗಿ ಸಿಕ್ಕಿದ ಮೇಲೆ ಅದು ಕಾದಂಬರಿಯ ರೂಪದಲ್ಲಿ ಏನಾಗುತ್ತೆ ಅನ್ನೋದು ಭೈರಪ್ಪನವರಿಂದ ನೋಡಿದ್ವಿ. ಅದರಿಂದ ಇವರಿಬ್ಬರೂ ಹೇಳಿದ್ದರ ಸಾರಾಂಶ ನಾನು ಹೇಳ್ತಾ ಇರೋದು. ನಮ್ಮ ಕಾವ್ಯಮೀಮಾಂಸೆಗೆ 100% ನ್ಯಾಯ ಒದಗಿಸಿದ, ಬರೀ ಅದರ ಬರವಣಿಗೆಯಲ್ಲ, ಜನಕ್ಕೆ ತಲುಪಿದ ರೀತಿಯಲ್ಲೂ ಆ ಮೌಲ್ಯ ಪ್ರಜ್ಞೆಯನ್ನು ಹಲವು ಸಂಕೀರ್ಣ ಪಾತ್ರ ಸನ್ನಿವೇಶಗಳಲ್ಲಿ ದಾಟಿಸಿದ್ದು ಬಹಳ ದೊಡ್ಡ ನಷ್ಟ ಆಗ್ತಾ ಇತ್ತು ಅದಿಲ್ದಿದ್ರೆ ಅನ್ನೋದು ಸರಿ. ಈಗ ಇನ್ನೊಂದು ಪ್ರಶ್ನೆ ಗಿರೀಶರಿಗೆ. ಈಗ ವಿದ್ಯಾರ್ಥಿಗಳಿರೋದ್ರಿಂದ ಈ ಪ್ರಶ್ನೆ ನನಗೆ ಕೇಳೋ ಅಗತ್ಯ ಹೆಚ್ಚು ಕಾಣುತ್ತೆ. 60-70ರ ದಶಕದಲ್ಲಿ ಭೈರಪ್ಪನವ್ರ ಕಾದಂಬರಿಗಳು ಸಿಗಬಾರ್ದು ಅನ್ನುವ ಪ್ರಯತ್ನ ಇತ್ತಂತೆ. ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ವಿಮರ್ಶೆನೇ ಮಾಡ್ತಾ ಇರಲಿಲ್ಲ. ಆಗ ಸೋಷಿಯಲ್ ಮೀಡಿಯಾ ಇತ್ಯಾದಿ ಇರಲಿಲ್ಲ. ಪತ್ರಿಕೆಗಳಲ್ಲಿ ಬಂದರೆ ಗೊತ್ತಾಗ್ತಿತ್ತು ಕಾದಂಬರಿ ಬಂತು ಅಂತ, ಇಲ್ದಿದ್ರೆ ಇಲ್ಲ. ಭೈರಪ್ಪನವರ ಕಾದಂಬರಿಗಳ ಬಂದಿದೆ ಅನ್ನೋದೇ ಗೊತ್ತಾಗಬಾರ್ದು, ಅದು ಓದುವುದಕ್ಕೆ ಲಾಯಕ್ಕಿಲ್ಲ ಅಥವಾ ಅದನ್ನು ಓದಕೂಡದು ಅನ್ನುವಂಥ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪ ತಿಳಿಸಿ ಅದನ್ನು ಹೇಗೆ ಮೀರಿದ್ರು. ಯಾಕಂದರೆ ಇವರಷ್ಟಕ್ಕೆ ಇವರು ಬರವಣಿಗೆಯಲ್ಲಿ ತೊಡಗಿದವರು, ಇವರೆಲ್ಲೂ ಪ್ರಚಾರ ಭಾಷಣ ಇತ್ಯಾದಿಗಳಿಗೆ ಹೋಗ್ತಿರ್ಲಿಲ್ಲ. ಆ ಸನ್ನಿವೇಶವನ್ನು ಹೇಗೆ ದಾಟಿ ಭೈರಪ್ಪನವ್ರ ಕೃತಿಗಳು ಜನರನ್ನು ತಲುಪಿದ್ವು ಮತ್ತು ಹೇಗೆ ಅವು ನಿಂತವು ಮನಸ್ಸಿನಲ್ಲಿ? ಭೈರಪ್ಪನವರು ಕಾದಂಬರಿಗಳನ್ನು ಬರೆಯುವ ಅಥವಾ ಬರೆಯಲಿಕ್ಕೆ ಆರಂಭ ಮಾಡಿದ ಸನ್ನಿವೇಶ 50ರ ದಶಕದ ಕೊನೆ ಮತ್ತು 60ರ ದಶಕದ
ಆರಂಭ, ಆ ಕಾಲವನ್ನು ನಾವು ನೋಡಿದರೆ ಕನ್ನಡ ಸಾಹಿತ್ಯದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಕುವೆಂಪು, ಬೇಂದ್ರೆ, ಮಾಸ್ತಿ ಈ ಎಲ್ಲ ಲೇಖಕರು ಪ್ರಮುಖವಾಗಿ ಬರೆಯುತ್ತಿದ್ದ ಒಂದು ಉಚ್ಛ್ರಾಯ ಕಾಲದ ಒಂದು ಅವಧಿಯನ್ನು ನವೋದಯ ಅಂತ ಕರೀತಾರೆ ಅಂತ ಸಾಹಿತ್ಯದ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತಿದೆ. ಸುಮಾರು ಮಧ್ಯಭಾಗಕ್ಕೆ ಬಂದಾಗ, ಅಂದರೆ ನಮ್ಮ 20ನೇ ಶತಮಾನದ ಮಧ್ಯಭಾಗಕ್ಕೆ ಬಂದಾಗ ನಾವು ಪ್ರಗತಿಶೀಲ ಚಳುವಳಿ ಅಂತ ಹೇಳುವ ಒಂದು ಚಳುವಳಿಯ ಹೆಸರನ್ನು ಹೇಳ್ತೇವೆ. ತುಂಬ ವರ್ಷ ಏನೂ ಇರಲಿಲ್ಲ ಅದು, ಆದರೆ ಮುಖ್ಯವಾಗಿ ಮಾರ್ಕ್ಸ್ವಾದದ ಪ್ರಭಾವದಿಂದ ಸಾಹಿತ್ಯ ರಚನೆಯಾದದ್ದು ಅಂತ ಆ ಕಾಲಘಟ್ಟವನ್ನು ಕರೀತಾರೆ. ಬಸವರಾಜ ಕಟ್ಟಿಮನಿಯವರು, ತಾರಾಸು ಅವರು ಇವರನ್ನೆಲ್ಲ. ಆನಕರು ಅವರು ಕೂಡ ಪ್ರಗತಿಶೀಲ ಚಳುವಳಿಯಲ್ಲಿ ಇದ್ದವರು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಅದು ಹೆಚ್ಚು ಕಾಲ ಉಳಿಲಿಲ್ಲ ಆ ಸಾಹಿತ್ಯ ಚಳುವಳಿ, ಆ್ಯಸಿ ಚಳುವಳಿ. ಮತ್ತು ಅದರಲ್ಲಿ ಇದ್ದವರು, ನಮ್ಮ ಒಂದು ಶಬ್ದ ನಾನು ಯಾವಾಗಲೂ ಬಳಸುವಂಥದ್ದು ಜ್ಞಾನಾಧಿಕಾರ ಕೇಂದ್ರ ಅಂತ. ಅದು ವಿಶ್ವವಿದ್ಯಾನಿಲಯಗಳು, ಅಕಾಡೆಮಿಗಳಲ್ಲೆಲ್ಲ ಇದ್ದವರು ಅಲ್ಲದ್ರಿಂದ ಬಹುಶಃ ಅದು ಬೇಗನೆ ಹಿನ್ನೆಲೆಗೆ ಸಂದದ್ದು ಇರಬಹುದು. ಆದರೆ ನಂತರ ಬಂದ ನವ್ಯ ಅಂತ ಏನು ಕರಿತೇವೆ, 60ರ ದಶಕದಲ್ಲಿ ಈ ನವ್ಯ ಕಾಲಘಟ್ಟ ವಿಶಿಷ್ಟವಾದ ಯಾಕೆ ಅಂದರೆ ಆಗ ಬರೆಯುತ್ತಾ ಇದ್ದವರೆಲ್ಲ ವಿಶ್ವವಿದ್ಯಾನಿಲಯದ ಆಯಕಟ್ಟಿನ ಹುದ್ದೆಗಳಲ್ಲಿ ಇದ್ದವರು, ಕನ್ನಡ ಅಥವಾ ಇಂಗ್ಲೀಷ್ ವಿಭಾಗಗಳಲ್ಲಿ ಇದ್ದವರು, ಹೆಚ್ಚಿನವರು ಇಂಗ್ಲೀಷ್ ವಿಭಾಗಗಳಲ್ಲಿ ಇದ್ದವರು. ಆದ್ದರಿಂದ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಸಾಹಿತ್ಯವನ್ನು ಪ್ರಮೋಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಪರಸ್ಪರರ ಸಾಹಿತ್ಯವನ್ನು, ಈಗ ವಿಚಾರಗೋಷ್ಠಿ ಮಾಡುವುದಿರ್ಬೋದು, ವಿಶ್ವವಿದ್ಯಾನಿಲಯ ಎನ್ನುವುದು ನಮ್ಮಲ್ಲಿ ಈ ಸಾಹಿತ್ಯದ ಕುರಿತ ಗೋಷ್ಠಿಗಳನ್ನು ನಡೆಸಲಿಕ್ಕೆ ಬಹಳ ಅನುಕೂಲಕರವಾದ ಜಾಗ. ಮತ್ತು ಸಾಮಾನ್ಯ ಜನರ ಮೇಲೆ ಅದು ನವ್ಯ ಸಾಹಿತ್ಯ ತುಂಬ ಪ್ರಭಾವವನ್ನು ಬೀರದಿದ್ದರೂ ಕೂಡ ಶೈಕ್ಷಣಿಕ, ನಾವೇನು ಅಕಾಡೆಮಿಕ್ ಸರ್ಕಲ್ ಅಂತ ಕರಿತೇವೆ, ಆ ಸರ್ಕಲಿನ ಮೇಲೆ ಪ್ರಭಾವ ಬೀರಿತು. ಭೈರಪ್ಪನವರು ಆವಾಗಿನಿಂದಲೇ ಈ ಸರ್ಕಲಿನ ಒಳಗೆ ಇದ್ದವರಲ್ಲ. ಅವರು ಕರ್ನಾಟಕದಲ್ಲಿ ಇದ್ದಾಗಲೂ ಅವರು ಈ ಯಾವ ಒಂದು ಇಕೋಸಿಸ್ಟಮ್ ಅಂತ ನಾವೇನು ಕರಿತೇವೆ, ನವ್ಯದ ಅನಂತಮೂರ್ತಿಯವರ ಕಾಲಘಟ್ಟ ಇರ್ಬೋದು, ಆದರೆ ಅವರು ಅದರ ಹೊರಗೆ ಇದ್ದರು. ಆದ್ದರಿಂದ ಈ ಪರಸ್ಪರ ಒಂದು ಸಾಹಿತ್ಯವನ್ನು ಓದಿ ಕೆಲವು ಒಳ್ಳೆಯ ಕೃತಿಗಳು ಕೂಡ ಆಗ ಪ್ರಮೋಟ್ ಆಗಿರ್ಬೋದು, ಕೆಲವು ಸ್ವಲ್ಪ ಕಳಪೆ ಕೃತಿಗಳು ಪ್ರಮೋಟ್ ಆಗಿರ್ಬೋದು. ಆದರೆ ಈ ಅನುಕೂಲ ಅನನುಕೂಲ ಭೈರಪ್ಪನವರಿಗೆ ಇರಲಿಲ್ಲ. ಆದರೆ ಒಂದು ಅಂಶ ಬಹಳ ಮುಖ್ಯವಾಗಿ ನಾವು ಈಗ ಸಾಮಾನ್ಯ ಹೊಸ ತಲೆಮಾರಿನವರು ಅದರ ಬಗ್ಗೆ ಹೆಚ್ಚು ತಿಳಿದಿರಲಿಕ್ಕಿಲ್ಲ. ಹಳಬರಿಗೆ, ನನ್ನ ತಲೆಮಾರಿನವರಿಗೆ ಗೊತ್ತಿರ್ಬೋದು, ಪಬ್ಲಿಕ್ ಲೈಬ್ರರಿ. ಭೈರಪ್ಪನವರ ಕಾದಂಬರಿ ಪಬ್ಲಿಕ್ ಲೈಬ್ರರಿಯಲ್ಲಿ ಆಗ ತುಂಬ ಜನರಿಗೆ ಓದಲಿಕ್ಕೆ ಸಿಗ್ತಾಯಿತ್ತು. ಓದಲಿಕ್ಕೆ ತುಂಬ ಸಿಗ್ತಾಯಿತ್ತು ಅಂದರೆ ಪುನಃ ಅದು ಅಷ್ಟು ಸರಿಯಾಗಲಿಕ್ಕಿಲ್ಲ, ಯಾಕೆಂದರೆ ಓದಲಿಕ್ಕೆ ಸಿಗ್ತಾ ಇರಲಿಲ್ಲ, ಅಷ್ಟು ಅದಕ್ಕೆ ಗಿರಾಕಿ ಇರ್ತಾಯಿತ್ತು. ಆದರೆ ಓದಿದವರೆಲ್ಲ ಹೆಚ್ಚಿನವರು ಖರೀದಿ ಮಾಡಿ ಓದಿದ್ದಲ್ಲ. ಈಗ ನನ್ನ ತಂದೆಯ ತಲೆಮಾರು ಅಂತ ಇಟ್ಕೊಳ್ಳಿ, ಈಗ ಒಂದು 80-85 ವರ್ಷ ಆದವರು ಎಲ್ಲ ಪಬ್ಲಿಕ್ ಲೈಬ್ರರಿಯಿಂದ ಭೈರಪ್ಪನವರ ಕೃತಿಗಳನ್ನು, ಅದು ಅತ್ಯಂತ ಹೆಚ್ಚು ಹರಿದ, ಹಾಳಾದ, ಮಣ್ಣು ಹಿಡಿದ, ಧೂಳು ಹಿಡಿದ ಪುಸ್ತಕಗಳು ಭೈರಪ್ಪನವರ ಕಾದಂಬರಿ. ಯಾಕೆಂದರೆ ಅದಕ್ಕೆ ಲೈಬ್ರರಿಯ ಕಪಾಟಿನಲ್ಲಿ ಕೂತ್ಕೊಳ್ಳುವ ಯೋಗ ಇರ್ತಾ ಇರಲಿಲ್ಲ, ಅದು ಹೋಗ್ತಾ ಇತ್ತು. ಆದರೆ ಆಗ ಲೈಬ್ರರಿಗೆ ಖರೀದಿಯ ಕ್ರಮ ಬೇರೆ ಇದ್ದಿರ್ಬೋದು. ಭೈರಪ್ಪನವರ ಹೆಚ್ಚಿನ ಕೃತಿಗಳು ಈ ರೀತಿಯಾಗಿ ಜನರಿಗೆ ತಲುಪಿತು. ಖರೀದಿ ಮಾಡಿ ಓದುವವರು ಇದ್ದಿರ್ಬೋದು, ಆದರೆ ಗ್ರಂಥಾಲಯಗಳ ಮೂಲಕ ತುಂಬ ಕೃತಿಗಳು ತಲುಪಿದವು. ಹಾಗಾಗಿ ಆ ಕೃತಿಗಳಲ್ಲಿ ಆಗಲೇ ಹೇಳಿದ ಹಾಗೆ ಕೃತಿಗಳಿಗೆ ಒಂದು ಕೃತಿಗಳಲ್ಲೇ ಅಂತಃಸತ್ವ ಇದ್ದದ್ರಿಂದ ಅದು ಅಕಾಡೆಮಿಕ್ ಸರ್ಕಲಿನಲ್ಲಿ ಪ್ರಚಾರವಾಗದಿದ್ದರೂ ಕೂಡ ಹೊರಗಡೆ ನಾವೀಗೇನು ಬಾಯಿಂದ ಬಾಯಿಗೆ ಪ್ರಚಾರ ಆಗೋದು ಅಂತ ಹೇಳ್ತೇವೆ, ಒಬ್ಬರಿಂದ ಇನ್ನೊಬ್ಬರಿಗೆ ಪ್ರಚಾರ ಆಗೋದು. ಈಗ ನಾನು ಒಂದು ಒಳ್ಳೆಯ ಕಾದಂಬರಿ ಓದಿದೆ ಅಂದರೆ ನನ್ನ ಬಂಧುಗಳಿಗೆ, ಸ್ನೇಹಿತರಿಗೆ ಹೇಳ್ತೇನೆ. ಈ ಥರದ ಪ್ರಚಾರದ ಮೂಲಕ ಭೈರಪ್ಪನವರ ಕಾದಂಬರಿಗಳು ಕರ್ನಾಟಕದಲ್ಲಿ ಮನೆ ಮಾತಾಯಿತು. ಒಂದು ಹೊಸ ರೀತಿಯ ಓದುಗರ ಸೃಷ್ಟಿಯಾಯಿತು. ಈಗ 60-70ರ ದಶಕದಲ್ಲಿ ಓದುಗರು ಇರಲಿಲ್ಲ ಅಂತಲ್ಲ, ಒಂದು ಮಟ್ಟಿನ ಜನಪ್ರಿಯ ಕಾದಂಬರಿಗಳು, ಆಗ ಹೇಳಿದ ಹಾಗೆ ಈ ಭಾವಪ್ರಧಾನವಾದ ಕಾದಂಬರಿಗಳ ಓದುಗರು ಇದ್ದರು. ಆದರೆ ಈ ಭಾವದೊಂದಿಗೆ ವಿಚಾರವನ್ನು ಬೆರೆಸಿದ, ಈಗ ನಮ್ಮ ದತ್ತಾತ್ರೇಯವರು ಹೇಳಿದ ಹಾಗೆ ವಿಚಾರಗಳು ಮತ್ತು ಪಾತ್ರಗಳ ಆಳವಾದ ಒಂದು ಶೋಧ, ಪಾತ್ರದ ಸ್ವಭಾವ ಶೋಧ ಇರುವಂತಹ ಕಾದಂಬರಿಗಳನ್ನು ಜನಪ್ರಿಯಗೊಳಿಸಿದಂತಹ ಕೀರ್ತಿ ಭೈರಪ್ಪನವರಿಗೆ ಸಲ್ತದೆ. ಅದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು.
ಆಮೇಲೆ ಇನ್ನೊಂದು ಸ್ವಾರಸ್ಯಕರ ಅಂಶವನ್ನು ಇಲ್ಲೇ ನಾವು ಹೇಳಿಬಿಡ್ಬೋದು ನಾನು. ಅನಂತಮೂರ್ತಿಯವರು ಭಾರತೀಪುರದ ಬಗ್ಗೆ ಆಗ ಉಲ್ಲೇಖ ಬಂತು, ಬಹುಶಃ ಮೊದಲ ಗೋಷ್ಠಿಯಲ್ಲಿ ಅಂತ ಅನಿಸ್ತದೆ. ಭಾರತೀಪುರ ಮತ್ತು ವಂಶವೃಕ್ಷ ಹೆಚ್ಚು ಕಡಿಮೆ ಒಂದೇ ಕಾಲಘಟ್ಟದಲ್ಲಿ ಬಂತು. ಒಂದೇ ವಿಚಾರದ ಬಗ್ಗೆ ದೇವಸ್ಥಾನ ಪ್ರವೇಶ ಇತ್ಯಾದಿಗಳೆಲ್ಲ ಅಲ್ಲಿ ಒಂದು ಇಶ್ಯೂಗಳಾಗಿ ಬರ್ತವೆ ಅನ್ನುವ ಮಾತು ಆಗ ಬಂತು. ಆಮೇಲೆ ಸಂಸ್ಕಾರ ಮತ್ತು ವಂಶವೃಕ್ಷ ಹೆಚ್ಚು ಕಡಿಮೆ ಒಂದೇ ಕಾಲಘಟ್ಟದಲ್ಲಿ ಬಂತು. ಅನಂತಮೂರ್ತಿಯವರ ಸಂಸ್ಕಾರ ಮತ್ತು ಭೈರಪ್ಪನವರ ವಂಶವೃಕ್ಷ ಎರಡೂ ಕೂಡ ಒಬ್ಬ ಸಂಸ್ಕಾರದಲ್ಲಿಯೂ ಒಬ್ಬ ವೇದ ಪಂಡಿತನಾದ ಬ್ರಾಹ್ಮಣ ಬರ್ತಾನೆ, ಇಲ್ಲಿ ಶ್ರೋತ್ರಿಗಳು ಇಲ್ಲಿ ವಂಶವೃಕ್ಷದಲ್ಲಿ. ಇನ್ನೊಂದು ಸ್ವಾರಸ್ಯವಾದ ಅಂಶ ಇದೆ. ಭೈರಪ್ಪನವರ ಧರ್ಮಶ್ರೀ ಬಂದ ಹೆಚ್ಚು ಕಡಿಮೆ ಅದೇ ಟೈಮ್ನಲ್ಲಿ ಅನಂತಮೂರ್ತಿಯವರ ಪ್ರೀತಿ ಮೃತ್ಯು ಭಯ ಅನ್ನುವ ಕಾದಂಬರಿ ಬರಲಿಲ್ಲ, ಬರೆಯಲಾಗಿತ್ತು. ಬಂದದ್ದು ತುಂಬ ತಡವಾಗಿ 2013-14 ಅನಂತಮೂರ್ತಿಯವರು ತೀರಿಕೊಳ್ಳುವ ಕಾಲಘಟ್ಟದಲ್ಲಿ. ಆದರೆ 1959 ಥೀಮ್ ಒಂದೇ, 2ರದ್ದು ಕೂಡ ಮತ್ತೆ ಮತಾಂತರ, ಕ್ರೈಸ್ತ ಧರ್ಮಕ್ಕೆ ಮತಾಂತರ ಇತ್ಯಾದಿ ಥೀಮು. ಭಾಳ ಸ್ವಾರಸ್ಯಕರವಾದ ಒಂದು ಕೊಯಿನ್ಸಿಡೆನ್ಸ್ ಇದು. ಅಂದರೆ ಏನು, ಒಂದು ನವ್ಯದವರ ಜೊತೆಗಿನ ಭೈರಪ್ಪನವರ ಕಾದಂಬರಿಗಳು ಮತ್ತು ನವ್ಯ ಕಾದಂಬರಿಗಳ ಸ್ಪರ್ಧೆಯ ಮಧ್ಯೆ ಈ ಒಂದು ಕೊಯಿನ್ಸಿಡೆನ್ಸನ್ನು ಕೂಡ ನಾವು ಒಂದು ಕುತೂಹಲದಿಂದ ಗಮನಿಸ್ಬೋದು ಅಂತ ನನಗನ್ನಿಸ್ತದೆ. ಅಂದರೆ ಉಳಿದದ್ದನ್ನು ಹೇಗೆ ಉಳಿತು, ಓದುಗರ ಮೇಲೆ ಆಗಿನವರಿಗೆ ಲಭ್ಯತೆ ಪಬ್ಲಿಕ್ ಲೈಬ್ರರಿಗಳು ಮಾತ್ರ ಇದ್ವು, ಆ ಉಳ್ಕೊಂಬಂದಿದ್ದು ಹೇಗೆ ಅನ್ನೋದು ಇನ್ನೊಂಚೂರು ನನಗೆ ವಿವರವಾಗಿ ಹೇಳಬೇಕು ನೀವು. ಅದೇ ನಾನು ಏನು ಅಂದ್ಕೊಳ್ತೇನೆಂದರೆ, ಈಗ ಉದಾಹರಣೆಗೆ ನಮ್ಮ ಸಾಹಿತ್ಯ ಕೃತಿ ಜನರನ್ನು ತಲುಪಬೇಕಾದ್ರೆ ಇವತ್ತು ಇರುವಂತಹ ಅವಕಾಶಗಳು ಬೇರೆಯೇ ಇದೆ. ಈಗ ಸಾಮಾಜಿಕ ಮಾಧ್ಯಮವನ್ನು ಯಾರು ಚೆನ್ನಾಗಿ ಬಳಸ್ಕೊಳ್ತಾರೆ, ಈ ಕಾಲಕ್ಕಿಂತ ಒಂದು 20 ವರ್ಷ ಹಿಂದೆ ಹೋದರೆ ನಾವು ಪತ್ರಿಕೆಗಳನ್ನು ಯಾರು ಚೆನ್ನಾಗಿ ಬಳಸ್ಕೊಳ್ತಾರೆ, ಆದಿತ್ಯವಾರದ ಪತ್ರಿಕೆಯಲ್ಲಿ ಇರುವಂತಹ ಆ ಮ್ಯಾಗಝಿನ್ನ ಎಡಿಟ್ ಮಾಡುವವರು ಯಾರು, ಅವರನ್ನು ಚೆನ್ನಾಗಿ ಪರಿಚಯ ಮಾಡಿ ಇಟ್ಕೊಂಡ್ರೆ ಅದರಲ್ಲಿ ಒಂದು ಸಾದರ ಸ್ವೀಕಾರದಲ್ಲಿ ಬರುವುದಾಗಲಿ, ವಿಮರ್ಶೆ ಬರುವುದಾಗಲಿ, ರಿವ್ಯೂ ಬರುವುದಾಗಲಿ ಬಂದರೆ ಓದುಗರಿಗೆ ಅದು ತಲುಪ್ತದೆ. ಇದು ಚೆನ್ನಾಗಿದೆ ಅಂತ ಹೇಳಿದರೆ ಓದುಗರು ಕೊಳ್ತಾರೆ. ಒಂದಷ್ಟು ಓದುಗರು ಕೊಂಡುಕೊಂಡ್ರೆ ಇದು ಹೇಗಿದ್ದರೂ ಮತ್ತೆ ಅದು ಮುಂದುವರಿಯುವಂತಹ ಇದು. ಆದರೆ ಇದು ಯಾವ ಅವಕಾಶವೂ ಇಲ್ಲದಿದ್ದಾಗ, ಅಂದರೆ ಮುಖ್ಯವಾಗಿ ಆ ನವ್ಯದ ಕಾಲಘಟ್ಟದಲ್ಲಿ ಪತ್ರಿಕೆಯ ದೃಷ್ಟಿಯಿಂದಲೂ ಕೂಡ ಸಾಕ್ಷಿಯಲ್ಲಿ ವಿಮರ್ಶೆ, ಹೌದು, ಆ ಥರದ ಪತ್ರಿಕೆಗಳು ತುಂಬ ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬರುವ ಪತ್ರಿಕೆಗಳಲ್ಲಿ ಬಂದರೂ ಕೂಡ ಬಹಳ ವಿಶೇಷವಾದ ಪರಿಣಾಮವನ್ನು ಅದು ಉಂಟು ಮಾಡುವುದಿಲ್ಲ. ಆದರೆ ದಿನಪತ್ರಿಕೆಗಳಿಗೆ ಪ್ರಸಾರ ಜಾಸ್ತಿ ಇದ್ದರೆ ಆದಿತ್ಯವಾರದ ಪತ್ರಿಕೆಯಲ್ಲಿ ಬಂದರೆ ಅನುಕೂಲ ಜಾಸ್ತಿ. ಈಗ ಆವರಣ ಕಾದಂಬರಿ ಬಂದು ಒಂದು 4 ತಿಂಗಳ ನಂತರ ಅದರ ಇದು ಬಂತು, ಪತ್ರಿಕೆಯಲ್ಲಿ ರಿವ್ಯೂ ಬಂದದ್ದು. ಅಷ್ಟು ತಡವಾಯಿತು, ಇನ್ನು ಬರದೇ ಉಪಾಯ ಇಲ್ಲ ಅಂತನ್ನೋ ಪರಿಸ್ಥಿತಿ ಬಂದಾಗ ಪತ್ರಿಕೆಯಲ್ಲಿ ಅದು ಬಂತು. ಇದು ಇಲ್ಲದಾಗಲೂ ಹೇಗೆ ಓದುಗರನ್ನು ಸೃಷ್ಟಿ ಮಾಡಿತು, ತಲುಪಿತು ಅನ್ನುವಂಥ ಇದಕ್ಕೆ ನನಗೆ ಬೇರೇನೂ ಉತ್ತರ ಹೊಳೆಯುವುದಿಲ್ಲ. ಆ ಕೃತಿಯಲ್ಲಿರುವ ಅಂತಃಸತ್ವ ಏನಿದೆ ಅದುವೇ ಆಗಿರಬೇಕಷ್ಟೇ. ಯಾಕೆಂದರೆ ಬೇರೆ ಅನುಕೂಲ ಇರಲಿಲ್ಲ. ಈಗ ಕ್ರಿಯೇಟ್ ಮಾಡಲಿಕ್ಕೆ, ಜನಪ್ರಿಯತೆಯನ್ನು ಕ್ರಿಯೇಟ್ ಮಾಡುವ ಅವಕಾಶ ಇಲ್ಲದಾಗ ಸಹಜವಾಗಿ ಅದು ಜನಪ್ರಿಯವಾಗುವ ಅಂಶವನ್ನು ಒಳಗೊಂಡಿದ್ದರೆ ಮಾತ್ರ ಅದು ಜನರನ್ನು ತಲುಪಲಿಕ್ಕೆ ಸಾಧ್ಯ. ಈಗ ಮತ್ತೆ ಆಗ ಹೇಳಿದ್ದನ್ನೇ ಹೇಳೋದಾದರೆ, ನೀವು ಭಾವನಾತ್ಮಕವಾದ ವಿಚಾರಗಳನ್ನು ಒಳಗೊಂಡ ಒಂದು ಕಾದಂಬರಿಯನ್ನು ಬರೆದರೆ ಆ ನೆಲೆಯಲ್ಲಿ ಯೋಚಿಸಬಲ್ಲ ಓದುಗರಿಗೆ ಅದು ಇಷ್ಟ ಆಗ್ತದೆ. ಬರೀ ವೈಚಾರಿಕವಾದ ಕೃತಿಯನ್ನು, ಅಂದರೆ ವಿಚಾರವನ್ನು ಮಾತ್ರ ದೃಷ್ಟಿಯಲ್ಲಿಟ್ಟುಕೊಂಡು ಅದನ್ನು ಬರೆದ್ರೆ ಅದು ಆ ನೆಲೆಯಲ್ಲಿ ಆಸಕ್ತರಾದವರಿಗೆ ಮಾತ್ರ ಇಷ್ಟ ಆಗ್ತದೆ. ಆದರೆ ನೀವು ಎರಡನ್ನೂ ಕೂಡ ಸೇರಿಸಿದರೆ, ಎರಡನ್ನೂ ಕೂಡ ಮಿಕ್ಸ್ ಮಾಡಲಿಕ್ಕೆ, ಕಲಾತ್ಮಕವಾಗಿ ಮಿಕ್ಸ್ ಮಾಡಲಿಕ್ಕೆ ಸಾಧ್ಯ ಆದರೆ ಇದು ಎರಡೂ ನೆಲೆಯ ಓದುಗರಿಗೂ ಕೂಡ ತಟ್ತದೆ. ಅದು ಬಹಳ ಮುಖ್ಯವಾದ ಕಾರಣ ಅಂತ ನನಗೆ ಅನಿಸುವಂಥ ಒಂದು ವಿಷಯ. ಆಮೇಲೆ ಈ ವಿಚಾರವನ್ನು ಕಲಾತ್ಮಕವಾಗಿ ಹೇಳೋದು ಅಂತ ಹೇಳಿದೆ. ವಂಶವೃಕ್ಷದ ಒಳ್ಳೆಯ ಉದಾಹರಣೆಯನ್ನು ಕೊಟ್ಟರು ಅವರು, ಯಾರು, ಜಾವಡೇಕರ್ ಅವರು. ಅಂದರೆ ನೀವು ಒಂದು ಫಿಲಾಸಫಿಯ ಪುಸ್ತಕವನ್ನು ಬರೆದ್ರೆ ಯಾರೂ ಅಷ್ಟಾಗಿ ಆಸಕ್ತಿಯಿಂದ ಅದನ್ನು ಓದುವುದಿಲ್ಲ.
ಭಾರತದ ಇತಿಹಾಸವನ್ನು ಬೇಕಾದಷ್ಟು ಜನ, ಸೀತಾರಾಮ್ ಗೋಯಲ್ ಅಂತವರು ಬೇಕಾದಷ್ಟು ವಿವರವಾಗಿ ಆಧಾರಪೂರ್ವಕ ಬರೆದಿದ್ದಾರೆ. ಆವರಣ ಓದಿದ ಹಾಗೆ ಜನಪ್ರಿಯ ಆಗಲಿಲ್ಲ, ಅದು ಆವರಣದ ಹಾಗೆ ಜನಪ್ರಿಯ ಆಗಲಿಲ್ಲ. ಅಥವಾ ನೀವು ಏನು ಇವರ ಕಶೀರವೇ ಅಷ್ಟೇ, ಕಶೀರದಲ್ಲಿರುವ ಡೀಟೇಲ್ಸು ಅದಕ್ಕಿಂತ ಹೆಚ್ಚು ವಿವರವಾಗಿ ನೀವು ಬರೀ ವಿಷಯವನ್ನು ತಗೊಳ್ಳೋದಾದರೆ ರಾಹುಲ್ ಪಂಡಿತರ ಪುಸ್ತಕ ಕನ್ನಡಕ್ಕೆ ಅನುವಾದ ಆಗಿ ಜಯಪ್ರಕಾಶ್ ನಾರಾಯಣ್ ಅನುವಾದ ಮಾಡಿ ಬರೆದಿದ್ದಾರೆ. ಭಾಳ ಅಥೆಂಟಿಕ್ ಆದ್ದು, ಯಾಕೆಂದರೆ ಹಿಂದುವಿನಲ್ಲಿದ್ದ ಪತ್ರಕರ್ತ ಅವರು, ಯಾವುದೇ ನೀವು ನಂಬಲಿಕ್ಕೆ ಅನರ್ಹವಾದ ಪತ್ರಿಕೆಯಲ್ಲಿದ್ದವರಲ್ಲ. ಅಂತ ರಾಹುಲ್ ಪಂಡಿತ್ ಬರೆದದ್ದು ಅದು ಜನರಿಗೆ ತಟ್ಟಬೇಕಿತ್ತು. ಅದು ಜನರು ಓದಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಕಶೀರದಷ್ಟು ಆಕ್ಸೆಪ್ಟೆನ್ಸ್ ಅದಕ್ಕೆ ಸಿಕ್ಕಲಿಲ್ಲ. ಅಂದರೆ ಒಂದು ವಿಚಾರವನ್ನು, ವಿಚಾರ ಅನ್ನೋ ಇನ್ವರ್ಟೆಡ್ ಕಾಮದಲ್ಲೇ ಹೇಳೋದಾದರೂ ಕೂಡ ಒಂದು ವಿಚಾರವನ್ನು ನೀವು ಕಲಾತ್ಮಕವಾಗಿ ಹೇಳಲಿಕ್ಕೆ ಸಾಧ್ಯ ಆದರೆ, ಅದು ರಸಾನುಭವವನ್ನು ನೀಡುವಂತೆ ಹೇಳಲಿಕ್ಕೆ ಸಾಧ್ಯ ಆದರೆ, ಅದನ್ನು ತುಂಬ ಸಮಯ ಮುಚ್ಚಿಡಲಿಕ್ಕೆ ಆಗೋದಿಲ್ಲ. ಅದು ಜನರ ಒಳಗೆ ಹರಿಯುತ್ತಾ ನಿಧಾನವಾಗಿ ಆದರೂ ಹರಡುತ್ತಾ ಹೋಗ್ತದೆ ಅಂತ. ಅದು ಬಹಳ ಮುಖ್ಯವಾಗಿ ಭೈರಪ್ಪನವರು ಒಂದು ಓದುಗ ವರ್ಗವನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಯಿತು ಅಂತ ಅನಿಸ್ತದೆ. ಆಯಿತು, ಅದೇ ಪ್ರಶ್ನೆಯನ್ನು ನನಗೆ ಇನ್ನೂ ಪೂರ್ತಿ ಸಮಾಧಾನ ಆಗಿಲ್ಲ. ನಾನು ದತ್ತಾತ್ರೇಯ ಅವರನ್ನು ಕೇಳ್ತೀನಿ, ಪ್ರಶ್ನೆನೂ ಒಂಚೂರು ನಾನು ಮಾರ್ಪಡಿಸಿ ಕೇಳ್ತೀನಿ. ಈಗ ಭೈರಪ್ಪನವರ ಪ್ರತಿಯೊಂದು ಕಾದಂಬರಿಯನ್ನು ಓದಿದ್ರೂ ಅವ್ರದ್ದು ವ್ಯಷ್ಟಿ ಮತ್ತು ಸಮಷ್ಟಿಯ ನೆಲೆಯಲ್ಲಿ ನೋಡಿದ್ರೆ ಸಮಾಜವನ್ನು ತಟ್ಟದೆ ತಮ್ಮಷ್ಟಕ್ಕೆ ಅಂತ ಬರೆದಿರೋದು ಬೆರಳೆಣಿಕೆ. ಅದು ಅಂದರೆ ಇಡೀ ಸನ್ನಿವೇಶ ಒಂದು ಕುಟುಂಬದೊಳಗೆ ನಡೆಯುವಂಥದ್ದು, ಜಲಪಾತವೋ ಅಂಚೂನೋ ತಕ್ಕ ಮಟ್ಟಿಗೆ ವಂಶವೃಕ್ಷವೋ ಬಿಟ್ಟರೆ ಉಳಿದದ್ದೆಲ್ಲ ಸಮಾಜವನ್ನು ಒಳಗೊಳ್ಳುತ್ತೆ ಅಲ್ವೇ. ಅವರು ಯಾವ ಕಾದಂಬರಿಯನ್ನು ಓದಿದ್ರೂ ಇದನ್ನು ಓದದೇ ಇದ್ದರೆ ನನಗೆ ಎಂಥ ನಷ್ಟ ಆಗ್ಬಿಡೋದು ಅಂತ ಅನಿಸುತ್ತೆ ಕಲೆಯ ದೃಷ್ಟಿಯಿಂದ. ಅಯ್ಯೋ, ಈಗ ಅವರೇ ಹೇಳಿದಾರಲ್ಲ, ಅನಂತ್ ಕುಮಾರ್ ಸ್ವಾಮಿ ಅವ್ರದ್ದು ಓದಿದ್ದೀನಿ, ಅದರ ನಾಳೆನೇ ಸತ್ತೋದ್ರೂ ಪರವಾಗಿಲ್ಲ ಅಂಥ ಸಮಾಧಾನ ನಮಗೆ ಪ್ರತಿಯೊಂದು ಕಾದಂಬರಿಯಿಂದಲೂ ಸಿಗುತ್ತೆ. ಅದರ ಹೊರತಾಗಿಯೂ ನೀವಾಗಲೇ ಆವರಣದ ಉಲ್ಲೇಖ ಹೇಳಿದ್ರಿ, ಸಮಷ್ಟಿಯ ದೃಷ್ಟಿಯಿಂದ ಇದು ಬೇಕೇ ಬೇಕಾಗಿತ್ತು ಅನ್ನುವಂಥ ಕಾದಂಬರಿಗಳು ಅವ್ರದ್ದು ಯಾವುದು? ಯಾಕೆಂದರೆ ಆವರಣದಂಥದ್ದು ಬೇಕೇ ಬೇಕಾಗಿತ್ತು ಅಂದರೆ ಅವ್ರು ಅದನ್ನ ಮುಂಚೆನೇ ಬರೆದ್ಬಿಡೋರು, 2007ರವರೆಗೂ ಕಾಯಬೇಕಾಗಿರಲಿಲ್ಲ. ಅವರ ಈ ಸಾಹಿತ್ಯ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಒಂದು ಜ್ಞಾತತೆ ಇರಲಿಲ್ಲ. ಅಂದರೆ ತಿಳಿದು ಈ ಕಾಲಕ್ಕೆ ನಾನು ಇದನ್ನು ಕೊಡಬೇಕು ಅನ್ನೋದು ಬಂದ ಹಾಗೆ ಕಾಣೋದಿಲ್ಲ. ಅದರಿಂದ ಆವರಣ ಸಮಷ್ಟಿಗೆ ಬೇಕಾಗಿತ್ತೆ, ಪರ್ವ ಬೇಕಾಗಿತ್ತೆ, ಇಂಥ ಒಂದು 3-4 ನಿಮಗೆ ಯಾವುದು ಸಮಾಜಕ್ಕೆ ಅಗತ್ಯ ಇತ್ತು ಅಂತಲೋ, ಸಾಮಾಜಿಕ ಕಾರಣಗಳಿಗಲ್ಲ, ರಸದ ದೃಷ್ಟಿಯಿಂದಲೇ. ಸರಿ, ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳ್ತೀನಿ. ಅವರು ಮಾತಾಡಿದ್ದು, ಅವರು ಪಬ್ಲಿಕ್ ಲೈಬ್ರರಿಯಿಂದ ಬಂದವರು, ನಾನು ಸರ್ಕ್ಯುಲೇಟಿಂಗ್ ಲೈಬ್ರರಿನಲ್ಲಿ ಭೈರಪ್ಪನವ್ರನ್ನ ಓದಿದ್ದು. ಅಂದರೆ ನಾವು ನನ್ನ ಕಾಲಕ್ಕೆ ಬರೋ ಹೊತ್ತಿಗೆ ಪಬ್ಲಿಕ್ ಲೈಬ್ರರಿನಲ್ಲಿ ಬುಕ್ ತೊಗೊಂಡು ಹೋದರೂ ವಾಪಸ್ ಮಾಡ್ತಾ ಇರಲಿಲ್ಲ, ಭೈರಪ್ಪನವ್ರ ಪುಸ್ತಕನಂತೂ ವಾಪಸ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅದು ಉಳಿದವ್ರಿಗೆ ಸಿಗ್ತಾ ಇರಲಿಲ್ಲ. ಮತ್ತು ಈ ಪ್ರಶ್ನೆಗೆ ಬರೋದಾದರೆ, ನಾನು ಇನ್ನೊಂದು ಹೆಜ್ಜೆ ಮೇಲಕ್ಕೆ ತೊಗೊಂಡೋಗ್ತೀನಿ. ಯಾವ ಕಾರಣಕ್ಕೋಸ್ಕರ ಒಬ್ಬ ಲೇಖಕನ ನಾವು ಮೆಚ್ತೀವಿ ಅಂತ. ಏಕೆಂದರೆ ಇವೆಲ್ಲವನ್ನು ನಾವು ಡಿವೈಡ್ ಆ್ಯಂಡ್ ಕಾನ್ಕ್ವೈರ್ ಮಾಡ್ತಾಯಿದ್ದೀವಿ, ಪೀಸ್ ಮಾಡಿ 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 ನೋಡ್ತಾ ಇದ್ದೀವಿ. ಆದರೆ ಒಂದು ವಿಚಾರ ಏನು ಅಂದರೆ, ನಮ್ಮ ಕಲಾಸ್ವಾದನೆ ಇದೆಯಲ್ಲ, ಒಂದು ಕೃತಿ ನಮ್ಮೊಳಗೆ ಉಳಿಯುವ ರೀತಿ ಇದೆಯಲ್ಲ, ಇದು ಬರೀ ಅನುಭವಕ್ಕೆ ಮಾತ್ರ ದಕ್ಕುವಂಥದ್ದು. ಅದು ನಮ್ಮ ಮಾತಿನಲ್ಲಿ ಹೇಳೋದಕ್ಕಾಗೋದಿಲ್ಲ. ಇನ್ಎಫೆಬಲ್ ಅಂತೀವಿ ನೋಡಿ, ಅನಿರ್ವಚನೀಯ. ಈಗ ಕ್ರಿಕೆಟ್ನಲ್ಲಿ ಕವರ್ ಡ್ರೈವ್ ಭಾಳ ಕಾಮನ್ ಶಾಟ್, ಅದು ಎಲ್ಲ ಬ್ಯಾಟ್ಸ್ಮನ್ಗಳು ಆಡ್ತಾರೆ. ಆದರೆ ವಿರಾಟ್ ಕೊಹ್ಲಿ ಹೊಡೆಯೋ ಕವರ್ ಡ್ರೈವ್ನ ನೀವು 10 ಸಲ ರಿವೈಂಡ್ ಮಾಡ್ಕೊಂಡು ನೋಡಿದ್ರೂ ಬೇಜಾರಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತದೆ. ಅಂದರೆ ಅದು ಪ್ರತಿಭೆ, ಅದು ಕಲೆ. ಇವರು ಅಡಿಗರು ಒಂದು ಮಾತು ಹೇಳ್ತಾರೆ, ಸಾವಯವ ಶಿಲ್ಪದ ಸಮಗ್ರೀಕರಣ ಬಲ. ಅಂದರೆ ಆ ಸಮಗ್ರೀಕರಣ ಬಲ, ಯಾವ್ಯಾವ ಅಂಶಗಳು ಯಾವ ಪ್ರಮಾಣದಲ್ಲಿ ಬರಬೇಕೋ ಆ ಪ್ರಮಾಣದಲ್ಲಿ ಬಂದಿರುತ್ತೆ. ಆ ಸಮಗ್ರೀಕರಣ ಬಲ ಇವೆಲ್ಲ ಮಹಾಲೇಖಕರ ಕೃತಿಗಳಲ್ಲಿ ಕೆಲಸ ಮಾಡಿರುತ್ತೆ. ಹಾಗಾಗಿ ನಾವು ಅವರ ಕೃತಿಗಳನ್ನು ಇಷ್ಟಪಡ್ತೀವಿ. ಮತ್ತು ಅವರ ಯಾವ ಕಾದಂಬರಿ ನಿಜಕ್ಕೂ ಸಮಾಜಕ್ಕೆ ಅನ್ವಯವಾಗ್ತಿತ್ತು, ನಿಜಕ್ಕೂ ಜನ ಆ ವಿಚಾರದಲ್ಲಿ, ಅವರ ವಸ್ತು ಆಯ್ಕೆ ವಿಚಾರದಲ್ಲಿ ಯಾವ್ಯಾವ ಕಾದಂಬರಿಗಳನ್ನು ಬಯಸಿದ್ರು ಅಂತ ನೋಡಿದ್ರೆ, ಆ ವಿಚಾರದಲ್ಲಿ ಅವರು ತುಂಬ ಪರ್ಟಿಕ್ಯುಲರು. ಅವರ ಕಾದಂಬರಿಯ ವಸ್ತುಗಳು ಯಾವುವು ಇಂಪೋರ್ಟೆಡ್ ಅಲ್ಲ, ಯಾವುದೋ ಹೊರಗಿನ ಥಿಯರಿ ಅಲ್ಲ, ಹೊರಗಿನ ಸಿದ್ಧಾಂತ ಅಲ್ಲ.
ನಮ್ಮಲ್ಲೇ ನಡೆಯುವಂಥವು. ನೀವು ಅವರ ಗೃಹಭಂಗ ತಗೊಳ್ಳಿ, ಮತದಾನ ತಗೊಳ್ಳಿ, ಅಥವಾ ತಬ್ಬಲಿಯು ನಿನಾದೆ ಮಗನೇ ತಗೊಳ್ಳಿ, ಅಥವಾ ಗ್ರಹಣದಲ್ಲಿ ಒಬ್ಬರು ಸ್ವಾಮೀಜಿಗೂ ಆ ಊರಿನ ಒಬ್ಬರು ಲೇಡಿ ಡಾಕ್ಟರ್ಗೂ ಪ್ರೀತಿಯಾಗತ್ತೆ. ಪ್ರೀತಿಯಾಗಿ ಅವರು ಮದುವೆ ತನಕ ಹೋಗ್ತಾರೆ. ಅದನ್ನು ಹೇಗೆ ತಗೋಬೇಕು ಅಂತ ಗೊತ್ತಾಗದೆ ಊರು ಗೊಂದಲದಲ್ಲಿ ಮುಳುಗುತ್ತೆ. ಇದು ನಮಗೇನು ತೀರಾ ಹೊಸ ವಿಚಾರ ಅಲ್ವಾ ನಮ್ಮ ಸಮಾಜಕ್ಕೆ. ಈ ಥರದ್ದು ನಾವು ನೋಡ್ತೀವಿ ನಾವು. ಅಂದರೆ ಓದುಗರ ಮಧ್ಯೆ ನಡೆಯುವಂಥ ವಸ್ತುಗಳನ್ನು, ಕಥೆಗಳು ಓದುಗರ ಮಧ್ಯೆ ನಡೆಯುವಂಥ ವಿಚಾರಗಳು ಅವ್ರಿಗೆ ವಸ್ತುಗಳಾಗ್ತಿತ್ತು. ಹಾಗಾಗಿ ನಮಗೆ ನಾವು ಅವರ ಕಾದಂಬರಿಗಳನ್ನು ಇಷ್ಟಪಡ್ತಾ ಇದ್ವು. ಇನ್ನೊಂದು ಹೇಳ್ತೀನಿ, ಅವರ ಹಿರಿಮೆ ಇನ್ನೆಲ್ಲಿತ್ತು ಅಂದರೆ ಪಾತ್ರಗಳಿಗೆ ಕೊಡುವ ಸ್ವಾತಂತ್ರ್ಯದ ಮೇಲಿತ್ತು. ನಾನು ಒಬ್ಬ ಕಾದಂಬರಿಕಾರನಾದ್ರಿಂದ ಸ್ವಲ್ಪ ಟೆಕ್ನಿಕಲ್ ಆಗಿ ಮಾತಾಡ್ತಿದ್ದೀನೋ ಏನೋ ಗೊತ್ತಿಲ್ಲ, ಆದರೆ ಅವರು ಪಾತ್ರಗಳಿಗೆ ತಮ್ಮ ನಂಬಿಕೆ, ತಮ್ಮ ಸಿದ್ಧಾಂತ ಇವ್ಯಾವನ್ನೂ ಹೇರದೆ ಪಾತ್ರಗಳನ್ನು ಸ್ವತಂತ್ರವಾಗಿ ನಿರ್ದೇಶನ ಮಾಡ್ತಾಯಿದ್ರು. ಅದಕ್ಕೊಂದು ಉದಾಹರಣೆಯಾಗಿ ಅದೇ ಗ್ರಹಣದ ಒಂದು ಸನ್ನಿವೇಶವನ್ನು ಹೇಳ್ತೀನಿ ನೋಡಿ. ಆ ಸ್ವಾಮೀಜಿಯ ಮನೆಯಲ್ಲಿ ಆ ಸ್ವಾಮೀಜಿ ಮತ್ತು ಅವರು ಲೇಡಿ ಡಾಕ್ಟರ್ ಇದ್ದಾರೆ. ಅವತ್ತು ಭೀಕರವಾದ ಮಳೆ ಬರುತ್ತೆ. ಆ ಊರು ಕಂಡೇ ಇರೋದಿಲ್ಲ ಅಂಥ ಮಳೆ. ಭೈರಪ್ಪನವರು ಆ ಮಳೆಯನ್ನು ಒಂದು ಒಳ್ಳೆಯ ರೂಪಕವಾಗಿ ತಗೊಂಡು ಆಗ ಅವರಿಬ್ಬರ ಮಧ್ಯೆ, ಸ್ವಾಮೀಜಿ ಮತ್ತು ಆ ಲೇಡಿ ಡಾಕ್ಟರ್ ಮಧ್ಯೆ ನಡೆಯುವ ದೇಹ ಸಂಬಂಧವನ್ನು ವರ್ಣಿಸ್ತಾರೆ. ಎಂತಹ ಶೃಂಗಾರ ಕಾವ್ಯ ಗೊತ್ತಾದ. ಅದೇ ಒಂದೇ ಒಂದು ಪುಟದ ಆಚೆಗೆ ಆ ಊರಿನ ಪುರೋಹಿತನಿಗೆ ಆ ಭೀಕರವಾದ ಮಳೆ ಧರ್ಮ ವಿಪ್ಲವವಾಗಿ ಕಾಣುತ್ತೆ. ಸ್ವಾಮೀಜಿಗಳು ಜಾರ್ತಾ ಇದ್ದಾರೆ, ಧರ್ಮದಿಂದ ಜಾರ್ತಾ ಇದ್ದಾರೆ, ಅದಕ್ಕೆ ಪ್ರಕೃತಿ ಮುನಿಸ್ಕೊಂಡಿದೆ, ಅದಕ್ಕೆ ಇದು ಧರ್ಮ ವಿಪ್ಲವ. ಅಲ್ಲಿ ಮಳೆ ಶೋಕ, ವ್ಯಸನ, ಕ್ರೋಧ, ತಿರಸ್ಕಾರ, ಹೀಗೆ ಶೃಂಗಾರಕ್ಕೆ ಏನೇನು ವಿರುದ್ಧವೋ ಅವೆಲ್ಲ ಭಾವಗಳು ಅಲ್ಲಿ ಆ ಮಳೆಯ ರೂಪಕ್ಕೆ ಬರುತ್ತೆ. ಅಂದರೆ ಒಂದೇ ಪುಟದಲ್ಲಿ ಒಂದು ರೂಪಕ ಎರಡು ಧ್ರುವಗಳಾಗಿ ಬರುತ್ತೆ ನೋಡಿ. ಇದನ್ನು ಒಬ್ಬ ಇವರು ಪಡ್ಕೊಂಬಂದವರು ಅಂತ ಹೇಳ್ತಾರಲ್ಲ, ಹಾಗೆ ಪಡ್ಕೊಂಬಂದ ಒಬ್ಬ ಅತಿ ಬುದ್ಧಿವಂತ ಅಥವಾ ಅತಿ ಪ್ರತಿಭಾವಂತ ಲೇಖಕ ಮಾತ್ರ ಈ ಥರದ್ದನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಇವೆಲ್ಲವೂ ನಾವು ಓದಬೇಕಾದ್ರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಕಾನ್ಷಿಯಸ್ಲಿ ಆರ್ ಅನ್ಕಾನ್ಷಿಯಸ್ಲಿ ಅಂತೀವಲ್ಲ, ಹಾಗೆ ಇವೆಲ್ಲವನ್ನು ನಮ್ಮ ಮನಸ್ಸು ಗ್ರಹಿಸಿರುತ್ತೆ. ನಾನು ಒಬ್ಬ ಬರಹಗಾರನಾದ್ದರಿಂದ ನನಗೆ ಕೆಲವು ಪಾಯಿಂಟ್ಗಳನ್ನು ಗುರುತು ಹಾಕೊಂಡು ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ. ನೀವು ಓದಬೇಕಾದ್ರೆ ನಿಮ್ಮ ಮನಸ್ಸು ಅದನ್ನು ಹಿಡಿದಿಟ್ಟಿರುತ್ತೆ. ಮತ್ತೆ ನಾವು ಅದೇ ಲೇಖಕರಿಗೆ ಹೋಗೋ ಹಾಗೆ ಮಾಡುತ್ತೆ. ಹಾಗೆ ಇದು ಅಂದರೆ ನಾನು ಇದೇ ಒಂದೇ ಪಾಯಿಂಟ್ ಅದಕ್ಕೆ ಸೇರಿಸಿಬಿಡ್ತೀನಿ, ಒಂದು 2-3 ವಾಕ್ಯಗಳಲ್ಲಿ. ಈಗ ನಾವು ಯಾವುದೇ ಒಂದು ಕಾದಂಬರಿ ಅಂತಲ್ಲ, ಯಾವುದೇ ಒಂದು ಕಲ್ಪನಾ ಪ್ರಧಾನ ಸಾಹಿತ್ಯ ಅಂತ ಇಟ್ಕೊಂಡ್ರೆ, ನಾಟಕ ಇರ್ಬೋದು, ಕಾದಂಬರಿ ಇರ್ಬೋದು, ಕಾವ್ಯ ಇರ್ಬೋದು, ಮುಖ್ಯವಾಗಿ 2 ನೆಲೆಗಳಲ್ಲಿ ಅದನ್ನು ನೋಡ್ತೇವೆ, ವಸ್ತು ಮತ್ತು ತಂತ್ರ ಅಂತ. ಈಗ ವಸ್ತುವನ್ನು ತಗೊಂಡಾಗ ಅದರ ಬಗ್ಗೆ ಅವರು ಹೇಳಿದರು. ಅಂದರೆ ಭೈರಪ್ಪನವರ ವಸ್ತುಗಳೇನಿವೆ ಅವು ಈಗ ಅವರು ತುಂಬ ಸಲ ಅದನ್ನು ಹೇಳಿದ್ದಾರೆ, ಸಣ್ಣ ಪ್ರಾದೇಶಿಕ ಕಾದಂಬರಿ ಅಲ್ಲ, ಅದು ಒಂದು ಪ್ರದೇಶಕ್ಕೆ ಸೀಮಿತವಾದ ವಸ್ತು ಅಲ್ಲ, ಪಾನ್ ಇಂಡಿಯನ್ ವಸ್ತು ಅಂತ ತಗೊಳ್ತೇನೆ ಅಂತ. ಹಾಗೆ ನೋಡಿದರೆ ಅವರ ಮುಖ್ಯವಾದ ಕಾದಂಬರಿಗಳ ವಸ್ತುಗಳು ಪಾನ್ ಇಂಡಿಯನ್ನನ್ನು ದಾಟಿ ಹೋಗ್ತವೆ. ಅಂದರೆ ಇಡೀ ಮನುಷ್ಯ ಸಮಾಜಕ್ಕೆ ಸಂಬಂಧಪಟ್ಟ ಒಂದು ಶೋಧನೆ ಅಲ್ಲಿ ನಡೀತದೆ. ಅದು ತನ್ನಿಂತಾನೇ ಎಲ್ಲರಿಗೂ ತಟ್ಟುವಂತಹ ವಸ್ತು ಆಗಿರ್ತದೆ. ಈಗ ನನ್ನ ಊರಿನ ಕತೆ ಹೇಳಿದರೆ ನನಗೆ ಇಷ್ಟ ಆಗ್ಬೋದು, ಇನ್ನೊಂದು ಊರಿನವರಿಗೆ ಅದು ಇಷ್ಟ ಆಗಬೇಕು ಅಂತಿಲ್ಲ. ಆದರೆ ಎಲ್ಲ ಮನುಷ್ಯರಿಗೂ ತಟ್ಟುವ ವಿಚಾರವನ್ನು ತಗೊಂಡಾಗ, ವಸ್ತುವಾಗಿ ತಗೊಂಡಾಗ ಅದು ಎಲ್ಲರಿಗೂ ತಾಗ್ತದೆ ಅನ್ನೋದು. ಇನ್ನು ತಂತ್ರವನ್ನು ತಗೊಂಡ್ರೂ ಹಾಗೆ. ಈಗ ನಿರೂಪಣೆಯ ಕ್ರಮದಲ್ಲಿ ರಸ ಇತ್ಯಾದಿಗಳನ್ನು ಎಲ್ಲವನ್ನೂ ತರಲಿಕ್ಕೆ ಸಾಧ್ಯ ಆಗುವುದು ಆ ವಸ್ತುವಿಗೆ ತಕ್ಕುದಾದ ಒಂದು ತಂತ್ರವನ್ನು ಸಾಹಿತಿ ಬಳಸಿದಾಗ. ಅದು ಸಂಭಾಷಣೆಯ ಮೂಲಕ ಇರ್ಬೋದು, ಸನ್ನಿವೇಶಗಳ ಮೂಲಕ ಇರ್ಬೋದು. ಒಂದು ವಸ್ತುವನ್ನು ಇಡಿಯಾಗಿ, ಈಗ ಉದಾಹರಣೆಗೆ ನನಗೆ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಾಗದ ಒಂದು ಸನ್ನಿವೇಶ ಗೃಹಭಂಗದಲ್ಲಿ ಬರ್ತದೆ. ಕೊನೆಗೆ ಮಗ ಹೋಗುವಾಗ ತಂದೆ ಅವನನ್ನು ಕರೆದು ನಿಲ್ಲು ಅಂತ ಹೇಳಬೇಕು ಅಂತ ಅಂದ್ಕೊಳ್ತಾನೆ, ಆದರೆ ಬಾಯಲ್ಲಿರುವ ಹೊಗೆಸೊಪ್ಪಿನ ರಸ ಇದೆಯಲ್ಲ ಅದು ವೇಸ್ಟ್ ಆಗ್ತದೆ ಅಂತ ಅನಿಸ್ತದೆ ನನಗೆ. ಈ ರಸ ವೇಸ್ಟ್ ಆಗುವ ಸನ್ನಿವೇಶದಷ್ಟು ದೊಡ್ಡ ಒಂದು ರಸ ಪ್ರಧಾನ ಸನ್ನಿವೇಶ ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಬೇರೆ ಕಾಣಲಿಕ್ಕೆ ಸಿಕ್ಕಲಿಕ್ಕಿಲ್ಲ.
ನಾನು ಈ ಪ್ರಶ್ನೆ ಕೇಳಿದ್ದು ಯಾವ ಹಿನ್ನೆಲೆಯಲ್ಲಿ ಅಂತ ಹೇಳ್ಬಿಡ್ತೀನಿ. ದತ್ತಾತ್ರೇಯ ಅವರು ಸೂಚಿಸಿದ್ರು, ಗಿರೀಶ್ರು ಹೇಳಿದ್ರು, ಭೈರಪ್ಪನವರು ತಮ್ಮ ಸ್ವಾತಂತ್ರ್ಯಕ್ಕೆ ಎಲ್ಲೂ ಕಾಂಪ್ರಮೈಸ್ ಆಗಲೇ ಇಲ್ಲ. ಅದರಿಂದ ನಮಗೆ ಎಲ್ಲ ಕಾಲಘಟ್ಟದಲ್ಲೂ ಸಶಕ್ತ ಸ್ತ್ರೀ ಅಥವಾ ಪುರುಷ ಪಾತ್ರಗಳನ್ನು ರಚಿಸಿದಾಗ ಅದು ಯುಗ ಸಂಧಿಯೇ ಇರಬಹುದು ಅಥವಾ ಒಂದು ಚೌಕಟ್ಟನ್ನು ಮೀರುವ ಪ್ರಯತ್ನ, ಆ ಸಂಘರ್ಷಗಳು ತೋರಿಸಿದಾಗ ಸ್ವಾತಂತ್ರ್ಯಕ್ಕೆ ಯಾವಾಗ ಕಾಂಪ್ರಮೈಸ್ ಆಗಲು ಆವಾಗ ನಮ್ಮನ್ನು ಅದು ಬಹಳ ತಟ್ಟುತ್ತೆ. ಯಾಕಂದರೆ ನಾವು ಎಲ್ಲ ಸ್ವಾತಂತ್ರ್ಯ ಪ್ರಿಯರೇ. ಅದರಿಂದಲೇ ಅವರು ಆವರಣ ಬರೆದ ಮೇಲೆ ಉತ್ತರಕಾಂಡ ಬರೆಯೋದಕ್ಕೆ ಬಹಳ ಧೈರ್ಯ ಬೇಕು. ಇದನ್ನು ಪುಣೆಯ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ. ಆವರಣ ಬರೆದಾಗ ಒಂದು ವರ್ಗಕ್ಕೆ ಬಹಳ ಸಂತೋಷ ಆಯಿತು, ಉತ್ತರಕಾಂಡ ಬರೆದಾಗ ಅದೇ ವರ್ಗಕ್ಕೆ ಬೇಜಾರಾಯಿತು. ಆದರೆ ಅವ್ರು ಯಾರಿಗೆ ಬೇಜಾರಾಗುತ್ತೆ ಅಂತ ಅವರು ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಒಬ್ಬ ಕ್ರಿಯೇಟಿವ್ ರೈಟರ್ ಆಗಿ, ಕಾದಂಬರಿಕಾರರಾಗಿ ತಮ್ಮ ಸ್ವಾತಂತ್ರ್ಯ ಉಳಿಸ್ಕೊಂಡಿದ್ದಲ್ಲದೆ ಆಯಾ ಕಾಲಘಟ್ಟಕ್ಕೆ ತಗೊಂಡ ಕಥಾವಸ್ತುವಿನ ಪಾತ್ರಗಳಿಗೂ ತುಂಬ ಸ್ವಾತಂತ್ರ್ಯ ಕಲ್ಪಿಸ್ಕೊಟ್ರು. ಅದರಿಂದ ಅದು ಉಳ್ಕೊಂಡು ಬಂತು ಅನ್ನೋದು ನನ್ನ ಅಭಿಪ್ರಾಯ. ಇದು ಅವರ ವ್ಯಕ್ತಿತ್ವದಲ್ಲೂ ಇತ್ತು. ಈಗ ನಮಗೆಲ್ಲ ಅವರು ಹುಬ್ಬಳ್ಳಿಯಿಂದ ಗುಜರಾತ್ಗೆ ಹೋಗಿದ್ದು ಗೊತ್ತು, ಗುಜರಾತ್ನಿಂದ ಡೆಲ್ಲಿಗೆ ಹೋದರು, ಡೆಲ್ಲಿಯಿಂದ SVCI ಅವರ ನೆರವಿನಿಂದ ಅವರು ಕರ್ನಾಟಕಕ್ಕೆ ಬಂದರು, NCERT ಮೂಲಕ ಬಂದರು, ರೀಜನಲ್ ಕಾಲೇಜ್ ಆಫ್ ಟ್ರೈನಿಂಗ್ನಲ್ಲಿದ್ದರು. ಅವ್ರು ಬಂದರು ಅಂತ ಗೊತ್ತಾಗಿ ಅವ್ರಿಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಇಲ್ಲೇ ಪ್ರೊಫೆಸರ್ ಹುದ್ದೆ ಕೊಡ್ತೀನಿ ಅಂತ ಅವರಿಗೆ ಆಹ್ವಾನ ಜವರೇಗೌಡರೇ ಕೊಟ್ಟರು ಅಂತ ಹೇಳಿದರು. ಆದರೆ ಅವ್ರು ಅದನ್ನು ತಿರಸ್ಕರಿಸಿದ್ರಂತೆ. ಇವರು ವಿಶ್ವವಿದ್ಯಾಲಯ ಪ್ರಧಾನವಾಗಿತ್ತು ಅಂದ್ರಲ್ಲ, ಮತ್ತೆ ಇವ್ರುಗಳ ಹಂಗಿಗೆ ಸಿಕ್ಕಿಬಿಟ್ರೆ ನನ್ನ ಸ್ವಾತಂತ್ರ್ಯ ಕಳೆದು ಹೋಗುತ್ತೆ ಅನ್ನೋದು. ಅಂದರೆ ವೈಯಕ್ತಿಕವಾಗಿ ಬಹಳ ಸ್ವತಂತ್ರವಾಗಿರೋರಿಗೆ ಮಾತ್ರ ಇಷ್ಟೊಂದು ಸ್ವಾತಂತ್ರ್ಯ ಕೊಡೋಕ್ಕೆ ಸಾಧ್ಯವೋ ಏನೋ ಆರಿಸ್ಕೊಳ್ಳೋ ಥೀಮ್ಗಳಲ್ಲಿ ಅನ್ನೋದು ನನ್ನ ಮನಸ್ಸಿನ ಹಿನ್ನೆಲೆಯಲ್ಲಿತ್ತು. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಸುಮಾರು 4 ತಲೆಮಾರುಗಳನ್ನು ದತ್ತಾತ್ರೇಯವರಿಂದ ಆರಂಭಿಸ್ತೀನಿ. ಇದನ್ನು 4 ತಲೆಮಾರುಗಳು ಭೈರಪ್ಪನವರ ಕಾದಂಬರಿಗಳನ್ನು ಓದಿವೆ. ಈ ಬೆಳವಣಿಗೆಯನ್ನು 4 ತಲೆಮಾರುಗಳಲ್ಲಿ ಲೀನಿಯರಾಗಿ ಗುರುತಿಸ್ತೀರಾ ನೀವು? ಪಾಯಿಂಟೆಡ್ 2 ಪ್ರಶ್ನೆ. ಬೆಳವಣಿಗೆಯನ್ನು ಹೇಗೆ ಗುರುತಿಸ್ತೀರಿ? ಮತ್ತು 4 ತಲೆಮಾರುಗಳಲ್ಲಿ ಯಾವುದು ಅತ್ಯಂತ ಪ್ರಬುದ್ಧವಾಗಿದೆ, ಕನ್ಸಿಡರಿಂಗ್ ಆಲ್ ದಿ ಫ್ಯಾಕ್ಟರ್ಸ್, ಸೋಷಿಯಲ್ ಮೀಡಿಯಾ ಇತ್ಯಾದಿಗಳೆಲ್ಲ ಸೇರಿಸಿ ಯಾವುದು ಪ್ರಬುದ್ಧವಾದ್ದು ಅಂತ? ಇದೇ ಪ್ರಶ್ನೆ ಆಮೇಲೆ ಗಿರೀಶ್ರನ್ನು ಕೇಳಿ. ಯಾವುದು ಪ್ರಬುದ್ಧವಾಗಿದೆ, ಯಾವ ತಲೆಮಾರು ಪ್ರಬುದ್ಧವಾಗಿದೆ ಅಂದರೆ ನಾನು ಕೆಲವರಿಗೆ ಬೇಜಾರು ಮಾಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಅವರ ಓದುಗರ ನೆಲೆಯನ್ನು ನಾನು ನಾನು 3 ಘಟ್ಟದಲ್ಲಿ ಗುರುತಿಸ್ತೀನಿ. ಆ್ಯಕ್ಚುಲಿ ನೀವು ಹೇಳಿ ತಲೆಮಾರು ಅದರಲ್ಲಿ ಬರುತ್ತೆ. ಒಂದು 50ರ ದಶಕದಿಂದ ಅವರು 50ರ ದಶಕದಿಂದ ಶುರು ಮಾಡಿದ್ದಲ್ವ, ಅವರು ಧರ್ಮಶ್ರೀ ಬಂದಿದ್ದು 58ರಲ್ಲಿ ಅನಿಸುತ್ತೆ. 50ರ ದಶಕದಿಂದ 80ರ ದಶಕದ ತನಕ ಒಂದು ಘಟ್ಟ. ಆ ಘಟ್ಟದ ಓದುಗರು ಈಗ ನಾವೆಲ್ಲ ಶುರು ಮಾಡಿದ್ದು ಆವಾಗ. ಅಷ್ಟೊತ್ತಿಗಾಗಲೇ ಅಲ್ಲಿ ಬೇಕಾದಷ್ಟು ತಲೆಮಾರುಗಳಿದ್ದು. ನನ್ನ ತಂದೆ ಕೂಡ ಓದ್ತಾ ಇದ್ದರು, ನನ್ನ ಅಜ್ಜಿಗೂ ಕೂಡ ಇಷ್ಟ ಆಯಿತು. ಆಗಲೇ ಅವರು, ನನ್ನ ಅಜ್ಜಿ 80 ವರ್ಷದವರು, ಅವ್ರಿಗೆ ಇಷ್ಟ. ಅಂದರೆ ಅಲ್ಲೇ ಒಂದು ಘಟ್ಟದಲ್ಲೇ 3-4 ತಲೆಮಾರಿದೆ. ಮತ್ತೊಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಆದ್ದು ಹೇಳ್ತೀನಿ. ನನಗೆ ಆ್ಯಕ್ಚುಲಿ ಭೈರಪ್ಪನವ್ರ ಪರಿಚಯ ಆಗಿದ್ದು ಭೈರಪ್ಪನವ್ರ ಸಾಹಿತ್ಯದ ಮುಖಾಂತರ ಅಲ್ಲ, ಅವ್ರ ತಂಗಿ ಮುಖಾಂತರ. ಅವ್ರ ತಂಗಿ ಲಲಿತಮ್ಮನವರು ನನ್ನ ಮನೆ ಹತ್ತಿರ ಇದ್ದರು. ಅವರು ನನ್ನ ತಾಯಿಗೆ ಭಾಳ ಹತ್ತಿರದ ಗೆಳತಿ ಅವರು ನಮ್ಮ ಮನೆಗೆ ಬಂದು ಅವ್ರ ಮನೆ ವಿಚಾರಗಳನ್ನೆಲ್ಲ ಹೇಳ್ತಾಯಿದ್ರು. ನನ್ನ ಗೃಹಭಂಗದ ಕಥೆನ ಹೆಚ್ಚು ಕಡಿಮೆ ಭೈರಪ್ಪನವರ ಸಾಹಿತ್ಯ ಓದೋಕ್ಕಿಂತ ಮುಂಚೆ ಅವರು ಲಲಿತಮ್ಮನವ್ರ ಬಾಯಲ್ಲಿ ಕೇಳಿದ್ದೆ. ಅವ್ರು ಮಾತಾಡ್ತಿದ್ದು ಕೂಡ ಇವ್ರಿಗಿಂತ ತುಂಬ ಜೋರು ಧ್ವನಿ ಅವ್ರದ್ದು. ಮತ್ತು ಗೃಹಭಂಗದಲ್ಲಿ ಪಾತ್ರ ಬರುತ್ತಲ್ಲ, ಒಂದು ತುಂಬ ಜೋರಾಗಿ ಗಂಗಮ್ಮ ಆ ಥರ ಸ್ವಲ್ಪ ಇದು ಇತ್ತು ಅವ್ರಿಗೆ, ಆ ಥರ. ಆಮೇಲೆ ನಾನು ಅದು ಕಾದಂಬರಿಗಳನ್ನು ಓದ್ಕೊಂಡಿದ್ದು. ಅದು ಒಂದು ತಲೆಮಾರು. ಆ ತಲೆಮಾರಿನಲ್ಲಿ ಭಾಳಷ್ಟು ಸಿಕ್ಕುಗಳಿದ್ದು. ಒಂದು ಕನ್ನಡ ಸಾಹಿತ್ಯ ಸಿದ್ಧಾಂತ ವ್ಯಾಧಿ ಅಂತ ನಾನು ಕೋರ್ಟ್ಸಲ್ಲಿ ಹೇಳ್ತಾ ಇದ್ದೀನಿ. ಸಿದ್ಧಾಂತ ವ್ಯಾಧಿಗೆ ಸಿಕ್ಕಾಕೊಂಡಿತ್ತು. ಅಂದರೆ ಯಾವುದೋ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇಲ್ಲಿಗೆ ಸಾಹಿತ್ಯವಾಗಿ ಬರೋದಕ್ಕೆ ಪ್ರಯತ್ನ ಪಡ್ತಾಯಿತ್ತು. ತಪ್ಪು ಅಂತಲ್ಲ, ಅದು ಕೂಡ ಭಾಳಷ್ಟರ ಮಟ್ಟಿಗೆ ಬಂತು. ಅದರಲ್ಲೂ ಕೂಡ ನಾವು ಬೇಕಾದಷ್ಟು ಕಲಿತು. ಅದಕ್ಕಿಂತ ಹಿಂದೆ ಇದ್ದ ನವೋದಯ ತುಂಬ ಆದರ್ಶವಾದವಾಗಿತ್ತು. ಅದು ಈಗ ಇದರ ಹಿಂದಿನ ಗೋಷ್ಠಿನಲ್ಲಿ ಮಾತಾಡೋದ್ರಲ್ಲ, ಆ ವಿಚಾರದಲ್ಲಿ ಬಹಳ ಆದರ್ಶವಾದ. ಅಂದರೆ ಎಲ್ಲ ವಿಶ್ವಮಾನವ ದರ್ಶನಗಳೇ. ಆದರೆ ಮನುಷ್ಯನ ತನಕ ಬರೋದಕ್ಕೆ ನಮಗೆ ನವ್ಯ ಬೇಕಾಯಿತು. ಮನುಷ್ಯನ ಕಷ್ಟ ಸುಖಗಳು ಇದು. ಬಟ್ ಅದಕ್ಕೆ ಅನ್ವಯ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಬೇರೆ ಬೇರೆ ಸಿದ್ಧಾಂತಗಳನ್ನು ತರಬೇಕಾಯಿತು. ಅದು ನಮಗೆ ಹೊರಗಾಯಿತು. ಆಗ ನಾನು ಇದರ ಹಿಂದೆ ಹೇಳಿದ ಹಾಗೇ
ನಮಗೆ ಬೇಕಾದ ವಸ್ತು, ನಮಗೆ ಬೇಕಾದ ಕಥೆಗಳನ್ನು ಕೊಟ್ಟವರು ಭೈರಪ್ಪನವರು. ಹಾಗಾಗಿ ಭೈರಪ್ಪನವರಿಗೆ ಓದುಗರು ಇದ್ದೇ ಇದ್ದರು. ಅದೊಂದು ಪ್ಯಾರಲಲ್ ಟ್ರ್ಯಾಕ್ ಅದು ಇವೆಲ್ಲದಕ್ಕೂ. ಇದು 80ರ ದಶಕದ ತನಕ ಅವರ ಅನೇಕ ಬಹುತೇಕ ಕಾದಂಬರಿಗಳು ಬಂದಿದ್ದು ಆ ಸಮಯದಲ್ಲಿ. ಅಂದರೆ ಅವರ ಓದುಗರ ಸಂಖ್ಯೆ ಜಾಸ್ತಿ ಆದ ಹಾಗೂ ಅವರು ಅದಕ್ಕೆ ಸಮವಾಗಿ ಬರೆದಿದ್ದಾರೆ ಅವರು. 90ರ ದಶಕ ಇದೆಯಲ್ಲ, ಬಹಳಷ್ಟು ಬದಲಾವಣೆಗಳ ಕಾಲ. ಏಕೆಂದರೆ ಆ ಸಮಯದಲ್ಲಿ ನಾವು ಗ್ಲೋಬಲೈಸೇಷನಿಗೆ ತರ್ಕೊಂಡು, ಬೇಕಾಗಿತ್ತೋ ಬೇಡವಾಗಿತ್ತೋ, ಇಷ್ಟ ಇತ್ತೋ ಇಷ್ಟ ಇರಲಿಲ್ವೋ ಕೇಳೋರು ಯಾರಿದ್ರು. ಏಕೆಂದರೆ ಅದನ್ನು ನಮ್ಮ ಮೇಲೆ ಅದು ಇಂಪೋಸ್ ಆಯಿತು, ನಾವು ಅದಕ್ಕೆ ತೆರ್ಕೊಂಡು ಅದರಿಂದ ಉದ್ಯೋಗಗಳು ಸೃಷ್ಟಿ ಆಯಿತು, ಅವೆಲ್ಲ ಬೇರೆ ವಿಚಾರ. 90ರ ದಶಕ ಬಹಳಷ್ಟು ಸಾಹಿತ್ಯದಲ್ಲೂ ಬದಲಾವಣೆ ತಂತು. ಅದರ ಹಿಂದೆ ಗಿರೀಶ್ ಭಟ್ರು ಹೇಳಿದ ಹಾಗೆ ಮತ್ತು ನಾನು ಹೇಳಿದ ಹಾಗೆ ನಾವು ಪಬ್ಲಿಕ್ ಲೈಬ್ರರಿ, ಸರ್ಕ್ಯುಲೇಟಿಂಗ್ ಲೈಬ್ರರಿ, ಪಕ್ಕದ ಮನೆ ಪುಸ್ತಕ ಈ ಥರ ಓದ್ತಿದ್ವೇ ಹೊರತು ಪುಸ್ತಕ ಕೊಳ್ಳುವ ಆರ್ಥಿಕತೆಯು ನಮಗೆ ಕಡಿಮೆ ಇತ್ತು. 90ರ ದಶಕ ಆದಮೇಲೆ ನಮಗೆ ಅದು ಬಗೆಹರಿತು. ಮತ್ತು 90ರ ದಶಕ ಇನ್ನೊಂದು ವಿಶೇಷ, ಅದು ಇಂಜಿನಿಯರ್ಗಳನ್ನು ಪ್ರೊಡ್ಯೂಸ್ ಮಾಡ್ತು. ಗ್ಲೋಬಲ್ ನೀಡೋದು ಅದಕ್ಕೋಸ್ಕರ ಆ ಇಂಜಿನಿಯರ್ಗಳು ಅವತ್ತಿನ ಸಾಹಿತ್ಯದ ಮಟ್ಟಿಗೆ ಅವ್ರಿಗೆ ಭೈರಪ್ಪನವರು ಆ ಸಾಹಿತ್ಯವನ್ನು ಅವರು ಬಹಳ ಇಷ್ಟಪಟ್ಟರು. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. 97ರಲ್ಲಿ ಕ್ಯಾಲಿಫೋರ್ನಿಯಾದ ಒಂದು ಸಮಾರಂಭ ಇತ್ತು ಒಂದು ಮನೆಯಲ್ಲಿ. ಅಲಮೇಲು ಅಯ್ಯಂಗಾರ್ ಅವ್ರ ಮನೆ, ಅವರು ಪುತಿನ ಅವ್ರ ಮಗಳು, ಅವ್ರ ಮನೆಯಲ್ಲಿ ಒಂದು ಕನ್ನಡ ಕಾರ್ಯಕ್ರಮ ಇತ್ತು. ಅಲ್ಲಿ ಹರಿಹರೇಶ್ವರು ನಿಮ್ಮ ಶಿಕಾರಿಪುರದ ಕಡೆಯವರು, ಅಲ್ಲಿ ಅಮೆರಿಕನ್ನಡ ಪತ್ರಿಕೆ ನಡೆಸ್ತಾ ಇದ್ದರು ಆ ದಿನಗಳಲ್ಲಿ. ಹರಿಹರೇಶ್ವರರು ಆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದರು. ಹರಿಹರೇಶ್ವರರು ಒಂದು ಪ್ರಶ್ನೆ ಕೇಳಿದ್ರು. ನಾವು ಅತಿಥಿಗಳನ್ನು ಇನ್ನೂ ಕಾಯ್ತಾ ಇದ್ವು ಆವಾಗ. ನಿಮ್ಮ ಮೆಚ್ಚಿನ ಪುಸ್ತಕ ಯಾವುದು ಹೇಳಿ ಅಂದ್ಬಿಟ್ಟು ಮೈಕ್ನ ಪಾಸ್ ಮಾಡಿದ್ರು. ಬಂದಿದ್ದ 50 ಜನರಲ್ಲಿ 40 ಜನ ಭೈರಪ್ಪನವರ ವಿವಿಧ ಕಾದಂಬರಿಗಳ ಹೆಸರನ್ನು ಹೇಳಿದ್ರು. ಅಂದರೆ ಇದು ಯಾವುದೇ ರೀತಿಯಲ್ಲೂ ಬಲವಂತವಾಗಿ ಹೇರಿದ್ದಲ್ಲ ಇದು. ಮತ್ತು ಅವತ್ತಿನ ತಲೆಮಾರಿಗೆ, ಆ ಇಂಜಿನಿಯರ್ ತಲೆಮಾರು, ಅದು ಯೂನಿವರ್ಸಿಟಿಯಿಂದ ಹೊರಗೆ ಬಂದಿದ್ದು. ಅಂದರೆ ಅಕಾಡೆಮಿಕ್ಕಾಗಿ ಯಾವುದೇ ಥರದಲ್ಲೂ ಸಾಹಿತ್ಯವನ್ನು ಯೂನಿವರ್ಸಿಟಿಗಳಲ್ಲಿ ಕಲಿತೋರಲ್ಲ. ಹಾಗಾಗಿ ಈ ಸಿದ್ಧಾಂತ ಇವುಗಳು ಎಲ್ಲಕ್ಕಿಂತ ಹೊರತಾಗಿ ನಮಗೇನು ಬೇಕು ಅನ್ನೋ ದೃಷ್ಟಿಯಿಂದ ನೋಡಿ ಭೈರಪ್ಪನವ್ರನ್ನ ಆಯ್ಕೊಂಡಿದ್ರು. ಹಾಗಾಗಿ ನೀವು ಅವರ ಪುಸ್ತಕಗಳ ವ್ಯಾಪಾರದ ದೃಷ್ಟಿಯಿಂದ ನೀವು ನೋಡಿದ್ರು 90ರ ಮೇಲೆ ಅದು ಕರ್ವೇ ಬದಲಾಗತ್ತದು. ಆಮೇಲೆ ನಮ್ಮ ತಲೆಮಾರು ಕಳೆದ ಮೇಲೂ ಕೂಡ ಇವತ್ತಿನ ತಲೆಮಾರಿಗೂ ಅದು ಹಬ್ತಾ ಇದೆ ಅನ್ನೋದಕ್ಕೆ ನಾನು ಇನ್ನು ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ನಾನು ರೆಡ್ಡಿಟ್ನಲ್ಲಿ ಒಂದು ಸಾಹಿತ್ಯ ಅದೊಂದು ಇಂಟರ್ನೆಟ್ ಗ್ರೂಪ್, ಅಲ್ಲಿ ಒಂದು ಸಾಹಿತ್ಯದ ಒಂದು ಗ್ರೂಪ್ ಇದೆ. ಅಲ್ಲಿ ಒಂದು ಕನ್ನಡ ಸಾಹಿತ್ಯದ ಒಂದು ಗ್ರೂಪಲ್ಲಿ ಸುಮಾರು ಚಿಕ್ಕ ಹುಡುಗರು ಅಂದರೆ ಇವತ್ತಿನ 30-35 ವರ್ಷದ ಒಳಗಿನವರು ಸಾಹಿತ್ಯ ಚರ್ಚೆ ಮಾಡ್ತಾರೆ. ಮತ್ತು ನೀವು ಊಹೆ ಮಾಡ್ಬೋದು, ಅದು ಬಹುಷ್ಟು ಚರ್ಚೆಗಳು 90% ಚರ್ಚೆ ಅದರಲ್ಲಿ ಇಂಗ್ಲೀಷ್ನಲ್ಲಿ ನಡೆಯುತ್ತೆ. ಆದರೆ ಇವತ್ತಿಗೂ ಒಂದು 50% ಚರ್ಚೆ ಅಲ್ಲಿ ಭೈರಪ್ಪನವ್ರ ಕಾದಂಬರಿಗಳ ಮೇಲೆ ಆಗುತ್ತೆ. ಅಂದರೆ ಈ ಮಾತು ನಾನು ಹೇಳಬೇಕಾದ್ರೆ ಇದಕ್ಕೆ ಇದೇ ಇಲ್ಲ. ಅಂದರೆ ಯಾವ ಕೃತಿ ಶುದ್ಧವಾಗಿ ಮನುಷ್ಯ ಭಾವಗಳನ್ನು ಮಾತ್ರ ಕೇಂದ್ರದಲ್ಲಿ ಇಟ್ಕೊಳ್ಳುತ್ತೋ, ಅಂದರೆ ಆವತ್ತಿನ ರಾಜಕೀಯ ಲಾಭ, ಆವತ್ತಿನ ಪ್ರಶಸ್ತಿ, ಆವತ್ತಿನ ರಾಜಕೀಯ ಇವೆಲ್ಲಕ್ಕಿಂತ ಹೊರತಾಗಿ ಮನುಷ್ಯ ಭಾವಗಳನ್ನು ಶುದ್ಧವಾಗಿ ಕೇಂದ್ರದಲ್ಲಿ ಇಟ್ಕೊಳ್ಳುತ್ತೋ ಅಂಥ ಕೃತಿ ನಮಗೆ ಯಾವತ್ತಿಗೂ ಅನ್ವಯ ಆಗುತ್ತೆ. ಹಾಗಾಗಿ ನಾವು ಟಾಲ್ಸ್ಟಾಯ್, ಆನಾ ಕರೆನಿನ ಇವತ್ತಿಗೂ ಓದ್ತೀವಿ. ಇವತ್ತಿಗೂ ನಮ್ಗೆ ಓದಿದಾಗ ಅವಳ ಒಂಟಿತನ, ಅವಳ ದುಃಖ ನಮ್ಮನ್ನು ತಟ್ಟುತ್ತೆ. ಅದೇ ರೀತಿ ವಂಶವೃಕ್ಷದ ಕಾತ್ಯಾಯಿನಿ ಪಾತ್ರ ನನಗೆ ಯಾವತ್ತೂ ನನಗೆ ಮುಟ್ಟುತ್ತೆ. ನನಗೆ ಕಥೆ ಮುಖ್ಯ ಆಗೋದಿಲ್ಲ. ವಂಶವೃಕ್ಷದಲ್ಲಿ ಆ ಕಾತ್ಯಾಯಿನಿ ಅವಳು ಪಡೋ ದುಃಖ, ಅವಳ ಮಗ ತ್ಯಾಜ್ಯ ಮಾಡಿದಾಗ ಅವಳು ಅನುಭವಿಸುವ ನೋವು, ಇವುಗಳೆಲ್ಲ ನಮ್ಮನ್ನು ಮುಟ್ಟುತ್ತೆ. ಇವೆಲ್ಲ ಶುದ್ಧ ಮನುಷ್ಯ ಭಾವಗಳು. ಹಾಗಾಗಿ ನನಗನ್ಸುತ್ತೆ ಭೈರಪ್ಪನವರ ಕೃತಿಗಳು ಇನ್ನೂ ಬಹುಕಾಲ ಇರುತ್ತೆ. ಗಿರೀಶ್ ಭಟ್ರಿಗೆ ಅದೇ ಪ್ರಶ್ನೆ ಮುಗಿಸ್ತೀವಿ. ಯಾವ ತಲೆಮಾರು ಹೆಚ್ಚು ಪ್ರಬುದ್ಧವಾದದ್ದು ಅನ್ನುವ ಪ್ರಶ್ನೆ ನಿಜವಾಗಿ ತುಂಬ ಕಷ್ಟದ ಪ್ರಶ್ನೆ. ಅದಕ್ಕೆ ಅವರು ಜಾಣತನವಾಗಿ ಉತ್ತರ ಕೊಟ್ಟಿಲ್ಲ. ಅವರು ತುಂಬ ಡಿಪ್ಲೊಮ್ಯಾಟಿಕ್ ಆಗಿ. ನಿಜವಾಗಿ ಅಂದರೆ ಯಾಕೆ ಕಷ್ಟ ಪ್ರಶ್ನೆ ಅಂದರೆ ಪ್ರಬುದ್ಧತೆಯನ್ನು ಅಳೆಯುವ ಮಾನದಂಡ ಯಾವುದು ಅಂತ. ಈಗ ಭೈರಪ್ಪನವರ ನಾನು ಆಗಲೇ ಮಾತಾಡುವಾಗ ಹೇಳಿದೆ, ಕನಿಷ್ಠ 4 ತಲೆಮಾರು ಭೈರಪ್ಪನವರ ಕೃತಿಗಳನ್ನು ಓದಿ ಇಷ್ಟಪಟ್ಟಿದೆ. ಮತ್ತು ಕನ್ನಡದಲ್ಲಿ 4 ತಲೆಮಾರುಗಳನ್ನು
ಹಿಡಿದಿಟ್ಟುಕೊಂಡಂಥ ಬಹುಶಃ ಬೇರೆ ಲೇಖಕರು ಇರಲಿಕ್ಕಿಲ್ಲ, ಇಷ್ಟರ ಮಟ್ಟಿಗೆ ಬಿಗಿಯಾಗಿ ಇಟ್ಕೊಂಡದ್ದು. ದೊಡ್ಡ ಲೇಖಕರಿದ್ದಾರೆ. ಅಂದರೆ ಭೈರಪ್ಪನವರ ಹಿಂದಿನ ತಲೆಮಾರು, ಭೈರಪ್ಪನವರು ಬರೆಯುತ್ತಿದ್ದ ಉಚ್ಛ್ರಾಯ ಕಾಲದಲ್ಲಿ ಅವರಿಗಿಂತ ಹಿಂದಿನ ತಲೆಮಾರು 60-70 ವರ್ಷ ಪ್ರಾಯದವರು ಓದ್ತಾ ಇದ್ರು ಅಂತ ಇಟ್ಕೊಂಡ್ರೆ, ಅವರ ಹಿಂದಿನ ತಲೆಮಾರು, ಅವರ ತಲೆಮಾರು, ಅವರ ನಂತರದ ತಲೆಮಾರು ಅಂದರೆ ಈಗ ಒಂದು 60 ವರ್ಷ ಆದ ತಲೆಮಾರು, ಅದರ ನಂತರದ ತಲೆಮಾರಿಗೆ ಈಗ 30 ವರ್ಷ ಅಂತ ಇಟ್ಕೊಳ್ಬೇಕು. ಒಂದು ತಲೆಮಾರಿಗೆ ನಾವು 30 ವರ್ಷ ಅಂತ ಎವರೇಜ್ ಇಟ್ಟುಕೊಂಡ್ರೆ ಅಷ್ಟು ತಲೆಮಾರುಗಳನ್ನು ಅವರು ಹಿಡಿದಿಟ್ಟುಕೊಂಡಿದ್ದಾರೆ. ಆದರೆ ನಾವು ತುಂಬ ಸಲ ಮಾತಾಡುವ ಹಾಗೆ ಸುಮಾರು 2000ನೇ ಇಸವಿಯವರೆಗೆ, 20ನೇ ಶತಮಾನದ ಕೊನೆಯವರೆಗೆ ಆ ತಲೆಮಾರು ಎಷ್ಟು ಪ್ರಬುದ್ಧವಾಗಿತ್ತೋ ಏನಿತ್ತೋ ಅವರಿಗೆ ಅಭಿವ್ಯಕ್ತಿಯ ಅವಕಾಶವೇ ಇರಲಿಲ್ಲ. ವಿಮರ್ಶೆ ಒಂದೋ ನೀವು ಪುಸ್ತಕ ಬರೀಬೇಕು ಅಥವಾ ಪತ್ರಿಕೆಯಲ್ಲಿ ಬರೀಬೇಕಾದ್ರೆ ಪತ್ರಿಕೆಯವರು ಅವಕಾಶ ಕೊಡಬೇಕು. ಅದು ಬಹಳ ಲಿಮಿಟೆಡ್ ಆಗಿದ್ದದ್ದು. ಮತ್ತು ಆ ಲಿಮಿಟೆಡ್ ಆದ ಪತ್ರಿಕೆಯ ಸ್ಪೇಸನ್ನು ಬಳಸಿಕೊಳ್ಳಲಿಕ್ಕೆ ಅಲ್ಲಿ ಅದಾಗಲೇ ಮುಂಚೂಣಿಯಲ್ಲಿದ್ದ ಬೇರೆ ಬೇರೆ ಜ್ಞಾನಾಧಿಕಾರ ಕೇಂದ್ರ ನಾನು ಹೇಳಿದೆ, ಆ ಕೇಂದ್ರದಲ್ಲಿ ಇದ್ದವರೇ ಇದ್ದರು. ಅದರಿಂದ ಭೈರಪ್ಪನವರನ್ನು ಓದುವ ಓದುಗರಿಗೆ ಆ ಕುರಿತು ವಿಮರ್ಶೆ ಮಾಡುವ ಅವಕಾಶ ಎಷ್ಟು ಸಿಕ್ಕಿದೆ ಅಂತ ಹೇಳುವಂಥ ಒಂದು ಪ್ರಶ್ನೆ ಬರ್ತದೆ. ಈಗ ಹಾಗಲ್ಲ. ಈಗ ನೀವು ಪತ್ರಿಕೆಯಲ್ಲಿ ಬರೆದಿದ್ದರೂ ನಿಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಬೇಕಾದಷ್ಟು ವೇದಿಕೆಗಳಿದೆ, ಸೋಷಿಯಲ್ ಮೀಡಿಯಾ ಇತ್ಯಾದಿ ವೇದಿಕೆಗಳಿವೆ. ಆದ್ದರಿಂದ ಅಭಿವ್ಯಕ್ತಿಯ ದೃಷ್ಟಿಯಿಂದ ನೋಡಿದರೆ ಈ ಕಳೆದ ಒಂದು 15-20 ವರ್ಷಗಳ ಕಾಲದಲ್ಲಿ ಯಾರು ಭೈರಪ್ಪನವ್ರನ್ನ ಓದ್ತಾರೆ ಅವರು. ಅಂದರೆ ಒಂದು ಒಳ್ಳೆಯ ಮಾತನ್ನು ದತ್ತಾತ್ರೇಯವರು ಹೇಳಿದರು. ಏನಂದರೆ, ಒಂದು ಕಾಲಘಟ್ಟ ನಾವು ತಗೊಂಡ್ರೆ ಆ ಕಾಲಘಟ್ಟದಲ್ಲೇ 3-4 ತಲೆಮಾರಿನವರು ಓದ್ತಾ ಇರ್ತಾರಲ್ವ, ಕನಿಷ್ಠ 3 ತಲೆಮಾರಿನವರು ಓದ್ತಾ ಇರ್ತಾರೆ ಅಂತ ಇಟ್ಕೊಳ್ಬೋದು. ಇಲ್ಲಿ ಅಟ್ಲೀಸ್ಟ್ 2 ತಲೆಮಾರಿನವರಾದರೂ ಇದ್ದೇ ಇರ್ತಾರೆ. ಹಾಗಾಗಿ ಈ ಕಾಲಘಟ್ಟದ ಈ ಅಭಿವ್ಯಕ್ತಿಯ ಅವಕಾಶ ಏನಿದೆ ಅದು ಕೇವಲ 30 ವರ್ಷ ಪ್ರಾಯದವರನ್ನು ಮಾತ್ರ ಅಲ್ಲ, 60 ವರ್ಷ ಪ್ರಾಯ ಆದವರು, ತಮ್ಮ 30 ವರ್ಷದಲ್ಲಿ ಮಾತಾಡುವ ಧೈರ್ಯ ಇಲ್ಲದವರು, ಅವಕಾಶ ಇಲ್ಲದವರು 60 ವರ್ಷ ಆದ ಮೇಲೆ ಮಾತಾಡುವ ಧೈರ್ಯವನ್ನು ತೋರಿಸುವ ಹಾಗೆ ಭೈರಪ್ಪನವರು ಮಾಡಿದ್ದಾರೆ. ಭೈರಪ್ಪನವರನ್ನು 30 ವರ್ಷದ ಹಿಂದೆ ಮೆಚ್ಚಿಕೊಳ್ಳಲಿಕ್ಕೆ ಆಗದವರು ಕೂಡ ಈಗ ಮೆಚ್ಚಿಕೊಳ್ತಾ ಇದ್ದಾರೆ. ಮೆಚ್ಚಿಕೊಳ್ಳಲಿಕ್ಕೆ ಆಗದೇ ಇದ್ದದ್ದು ಮೆಚ್ಚುಗೆ ಆಗಿಲ್ಲ ಅಂತಲೂ ಆಗಿರಬೇಕಾಗಿಲ್ಲ, ಮೆಚ್ಚುವ ಅವಕಾಶ ಮತ್ತು ಧೈರ್ಯ ಇಲ್ಲದೇ ಇದ್ದದ್ದಕ್ಕೂ ಇರಬಹುದು. ಕೇವಲ ಭೈರಪ್ಪನವರ ಸಾಹಿತ್ಯ ಮಾತ್ರ ಹೇಳ್ತಾ ಇರಲ್ಲ, ಒಟ್ಟಾರೆ ನಮ್ಮ ಕನ್ನಡದ ವೈಚಾರಿಕ ಬೌದ್ಧಿಕ ಜಗತ್ತನ್ನು ಪರಿಶೀಲಿಸಿದರೆ ನಮಗೆ ಗೊತ್ತಾಗುವ ಸತ್ಯ ಇದು. ಅಂದರೆ ಈಗ 30 ವರ್ಷದ ಹಿಂದೆ ಯಾರಿಗೆ ಧೈರ್ಯ ಇರಲಿಲ್ಲೋ ಅವರು ಸತ್ಯವನ್ನು ಹೇಳುವ ಧೈರ್ಯವನ್ನು ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ ಈ ಹೇಳುವ ಅವಕಾಶ ಹೆಚ್ಚು ಸಿಕ್ಕಿರುವುದು, ಮತ್ತು ನಾನು ಹೇಳಿದರೆ ನಾನು ಒಂಟಿಯಾಗಿ ಇರುವುದಿಲ್ಲ ಎಂಬ ಧೈರ್ಯ. ಈ ಧೈರ್ಯವನ್ನು ಕೊಟ್ಟದ್ದರಲ್ಲಿ ಕೂಡ ಭೈರಪ್ಪನವರ ಪಾತ್ರ ಇದೆ. ಅದು ಕೇವಲ ಕಾದಂಬರಿಕಾರರಾಗಿ ಮಾತ್ರ ಅಲ್ಲ, 2004, 5, 6 ಅಥವಾ ಆ ಅವಧಿಯಲ್ಲಿ ಅವರು ಪತ್ರಿಕೆಗಳಲ್ಲಿ ಬರೆದಂತಹ, ವಿಜಯ ಕರ್ನಾಟಕದಂಥ ಪತ್ರಿಕೆಗಳಲ್ಲಿ ಬರೆದ ಲೇಖನಗಳು ಕೂಡ. ಮತ್ತು ಇಂಡಿಯನ್ ಈಥೋಸ್ ಅಂತ ಏನು ಹೇಳ್ತೇವೆ, ಆಗ ರಾಷ್ಟ್ರೀಯತೆ ಕುರಿತು ಚರ್ಚೆಯಲ್ಲಿ ಬಹಳ ಚೆನ್ನಾಗಿ ಬಂತು ಅದು. ಕುವೆಂಪು ಅವರು ಹೇಳುವ ಜೈ ಭಾರತ ಜನನಿಯ ತನುಜಾತೆ ಬಗ್ಗೆ ಮಾತಾಡ್ತಾ ಹೇಳಿದರಲ್ಲ, ಧರ್ಮಶ್ರೀ ಕಾದಂಬರಿಯನ್ನು ಬಹಳ ಒಂದು ತಮ್ಮ ಶ್ರೇಷ್ಠ ಕಾದಂಬರಿ ಅಂತ ಏನು ಭೈರಪ್ಪನವರು ಕರೆದುಕೊಳ್ಳುವುದಿಲ್ಲ. ಬಟ್ ಸ್ಟಿಲ್ ಆ ಕಾದಂಬರಿಯನ್ನು ಅವರು ಆ ಕಾಲಘಟ್ಟದಲ್ಲಿ ಬರೆಯುವ ಧೈರ್ಯ ಮಾಡಿದರು ಅನ್ನೋದು ಬಹಳ ಮುಖ್ಯ. ಯಾರ ಅಂಜಿಕೆಯಿಲ್ಲದೆ ಬರೆಯುವ ಧೈರ್ಯ ಮಾಡಿದರು ಅನ್ನೋದು ಮುಖ್ಯ. ಮತ್ತು ಅದು ಒಂದು ಭಾರತದ ಇಥೋಸಿಗೆ, ಭಾರತೀಯ ಭಾವನೆಗಳಿಗೆ, ಆ ಭಾವನೆಗಳನ್ನು ಸ್ಪರ್ಶಿಸುವ, ತಟ್ಟುವ ರೀತಿಯಲ್ಲಿ ಇದ್ದದ್ರಿಂದ ಅದು ಸಹಜವಾಗಿಯೇ ಸ್ವೀಕೃತ ಆಯಿತು ಜನರಿಂದ. ಒಂದು ಗ್ರೌಂಡನ್ನು ಕ್ರಿಯೇಟ್ ಮಾಡಿಕೊಟ್ಟಿತು ಭೈರಪ್ಪನವರ ಒಂದು ಇಡೀ ಸಾಹಿತ್ಯಕ್ಕೆ ಅಂತ ನನಗನ್ನಿಸ್ತದೆ. ತಬ್ಬಲೆಯು ನೀನಾದೆ ಮಗನೇ ಅಂತ ಕಾದಂಬರಿ ಆದರೂ ಅಷ್ಟೇ. ಅದರಿಂದ ಒಂದು ದೇಶದ ಒಂದು ಏನು ಭಾವನೆ ಅಥವಾ ಈತೋಸು ಅಂತ ಏನು ಕರೀ, ಈತೋಸಿಗೆ ಸರಿಯಾದ ಕನ್ನಡ ಶಬ್ದ ಏನೋ ನನಗೆ ಗೊತ್ತಿಲ್ಲ, ರಾಜಾರಾಮ ಹೆಗ್ಡೆ ಅವರಿಗೆಲ್ಲ ಗೊತ್ತಿರ್ಬೋದೇನೋ, ಅದನ್ನು ತಟ್ಟುವ ರೀತಿಯಲ್ಲಿ ಅವರು ಬರೆದ್ರು ಅನ್ನೋದು. ಆ ದೃಷ್ಟಿಯಿಂದ ನನ್ನಲ್ಲಿ ಕೇಳಿದರೆ ನಾನು ಈಚಿನ ತಲೆಮಾರೇ ಹೆಚ್ಚು ಪ್ರಬುದ್ಧವಾದ ತಲೆಮಾರು ಅಂತ ಹೇಳ್ತೇನೆ, ಏನು ತೊಂದರೆ ಇಲ್ಲ. ನಾವೆಲ್ಲ ಚಪ್ಪಾಳೆ ತಟ್ಕೋಬೋದು ಈಚಿನ ತಲೆಮಾರು ಅಂತ ಸೇರಿ. ಒಟ್ಟಿನಲ್ಲಿ ಈ ನೆಲಮೂಲದ ಕಥೆಗಳು ನಮ್ಮ ನಮ್ಮ ಸಿದ್ಧಾಂತ ಅಥವಾ ನಮ್ಮ ಕಾವ್ಯಮೀಮಾಂಸೆಯ ರಸನಿಷ್ಠೆ, ಧೈರ್ಯ, ಸ್ವಾತಂತ್ರ್ಯಗಳು ಎಲ್ಲ ಸೇರಿ ಭೈರಪ್ಪನವರ ಓದುಗರನ್ನು ಉಳಿಸಿದ್ವು, ಬೆಳೆಸಿದ್ವು ಅಂತ ಅನ್ಕೋಬಹುದು. ಪ್ರಶ್ನೆಗಳಿಗೆ ಕಾಲಾವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಂದು ಪ್ರಶ್ನೆಗಿದೆಯಂತೆ. ಸಮಯದ ಅಭಾವ ಇರುವುದರಿಂದ ಕೇವಲ ಒಂದು ಪ್ರಶ್ನೆಗೆ ಅವಕಾಶ. ಚುಟುಕಾಗಿರಲಿ ಪ್ರಶ್ನೆ. ವೇದಿಕೆ ಮೇಲಿರೋರಿಗೆ ನಮಸ್ಕಾರ. ನನ್ನ ಹೆಸರು ಕೀರ್ತಿ ಅಂತ, ನಾನು ಮೈತ್ರಿ ಶಿಕ್ಷಣ ಮಹಾವಿದ್ಯಾಲಯ ಕಾಲೇಜಿಂದ ಬಂದಿರೋದು. ನನ್ನ ಪ್ರಶ್ನೆ ಏನಂದರೆ, ನೀವು ಜನ್ರೇಷನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಲ್ಲ, ನೀವು ಯಾರಾದರೂ ಆನ್ಸರ್ ಮಾಡ್ಬೋದು, ಬಟ್
ಈಗಿನ ಜನ್ರೇಷನ್ ಅಂದರೆ ಯುವ ಪೀಳಿಗೆ ಏನಿದೆಯಲ್ಲ, ಅವರಿಗೆ ಭೈರಪ್ಪನವರ ಸಾಹಿತ್ಯದಿಂದ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಥವಾ ಈ ಜನ್ರೇಷನ್ ಇದು ಪುಸ್ತಕ ಓದಿದರೆ ಒಳ್ಳೇದು ಅಂತ ಅನಿಸಿರೋ ಪುಸ್ತಕ ಯಾವುದು? ಭೈರಪ್ಪನವರ ಎಲ್ಲ ಕೃತಿಗಳು ಈಗ ಮರುಮುದ್ರಣ ಆಗಿ ಲಭ್ಯ ಇದೆ. ನೀವು ಯಾವುದಾದ್ರೂ ಒಂದು ಕಾದಂಬರಿಯನ್ನು ತೆಗೆದು ನೋಡಿದರೆ ಆ ಕಾದಂಬರಿ ಮತ್ತು ಇತರ ಕಾದಂಬರಿಗಳು ಎಷ್ಟು ಸಲ ಎಷ್ಟು ವರ್ಷದಿಂದ ಮುದ್ರಣ ಆಗ್ತಾ ಇದೆ ಅಂತಲೂ ಗೊತ್ತಾಗ್ತದೆ. ಆದ್ದರಿಂದ ಅವರ ಒಂದು ಪುಸ್ತಕ ಅಂತಲ್ಲ, ಎಲ್ಲ ಪುಸ್ತಕಗಳನ್ನು ನೀವು ಓದ್ಬೋದು, ಒಂದೊಂದಾಗಿಯೇ ಓದಿ, ತೊಂದರೆ ಇಲ್ಲ. ಆದರೆ ಇನ್ನೂ ಒಂದು ಬಹಳ ಮುಖ್ಯವಾದ ವಿಚಾರವನ್ನು ಈಗಿನ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕೇನು ಅಂದರೆ, ಕನ್ನಡದಲ್ಲಿ ಒಂದು ಸಾಹಿತ್ಯ ಪ್ರಕಾರದ ಬಗ್ಗೆ ಬಹಳ ಪ್ರಜ್ಞಾಪೂರ್ವಕವಾಗಿ ಚಿಂತಿಸಿದವರು ಭೈರಪ್ಪನವರು. ಆದ್ದರಿಂದ ಅವರ ಕೇವಲ ಕಾದಂಬರಿ ಮಾತ್ರ ಅಲ್ಲ, ತುಂಬ ಅವರ ಬೇರೆ ಕೃತಿಗಳ ಬಗ್ಗೆ ಯಾರೂ ಹೆಚ್ಚು ಮಾತಾಡೋದಿಲ್ಲ. ಆದರೆ ಅವರ ಸಂದರ್ಶನಗಳು ಮತ್ತು ಈ ಸಾಹಿತ್ಯದ ಕುರಿತಾಗಿ ಅವರು ಬರೆದಂತಹ ಏನು ಸತ್ಯ ಸೌಂದರ್ಯ ಈ ಥರದ ಪುಸ್ತಕಗಳಿವೆ, ಮುಖ್ಯವಾಗಿ ಅದಕ್ಕಿಂತಲೂ ಹೆಚ್ಚು ಅವರ ಸಂದರ್ಶನಗಳಲ್ಲಿ ನಮಗೆ ಸಿಗ್ತದೆ. 2-3 ಸಂಪುಟಗಳಲ್ಲಿ ಬಂದಿವೆ. ಅಲ್ಲಿ ಸಿಕ್ಕುವ ವಿವರಗಳನ್ನು ನೀವು ಓದಬೇಕು. ಆಗ ಯಾಕೆ ಭೈರಪ್ಪನವರ ಕಾದಂಬರಿ ಹೀಗೆಯೇ ಇದೆ ಅಂತ ಒಂದು ಗೊತ್ತಾಗ್ತದೆ, ಯಾಕೆ ಅದು ಜನಪ್ರಿಯವಾಗಿದೆ ಅಂತಲೂ ಗೊತ್ತಾಗ್ತದೆ, ಯಾಕೆ ನೀವು 1940-50ರ ನಂತರದ ಕಾಲಘಟ್ಟದ ಒಂದು ಸನ್ನಿವೇಶದಲ್ಲಿ ನಮ್ಮ ಸಹನಾ ಅವರು ಹೇಳಿದ ಹಾಗೆ ಯಾಕೆ ಅವರನ್ನು ಸ್ವಲ್ಪ ಹಿನ್ನೆಲೆಗೆ ಸರಿಸಲಿಕ್ಕೆ ಪ್ರಯತ್ನಗಳು ನಡೆಯಿತು ಅನ್ನೋದು ಗೊತ್ತಾಗ್ತದೆ. ನಿಮಗೆ ಇಡೀ ಒಂದು ಸಾಹಿತ್ಯದ ಬಗ್ಗೆ ಒಂದು ಸಮಗ್ರ ನೋಟ ದಕ್ತದೆ. ಆಮೇಲೆ ಈಗಾಗಲೇ ಹೇಳಿದಾಗೆ ಯಾವ ಮೌಲ್ಯವನ್ನು ಭೈರಪ್ಪನವರ ಕಾದಂಬರಿಯ ಮೂಲಕ ಅಥವಾ ಕೃತಿಗಳ ಮೂಲಕ ಪಡಿಬೇಕು ಅಂತ, ಭೈರಪ್ಪನವರು ಸತ್ಯವನ್ನು ಪರಮೋಚ್ಚ ಮೌಲ್ಯ ಅಂತ ಪರಿಗಣಿಸ್ತಾರೆ. ಸತ್ಯ ಅಂದರೆ ಅದು ಕೇವಲ ನಾವೀಗ ಸುಳ್ಳು ಹೇಳದಿರುವುದು ಅನ್ನುವ ಅಷ್ಟೇ ಅಲ್ಲ, ಒಂದು ಮೌಲ್ಯ ಸಂಘರ್ಷಗಳು ಉಂಟಾದಾಗ, ಸಹನಾ ಅವರು ಈ ಶಬ್ದವನ್ನು ಹೇಳಿದರು ಮೌಲ್ಯಗಳ ಬಗ್ಗೆ, ಈ ಮೌಲ್ಯಗಳಲ್ಲಿ ಒಂದು ಸಂಘರ್ಷ ಉಂಟಾದಾಗ ನಿಮಗೆ ಯಾವ ಮೌಲ್ಯ ಪಾಲನೆಗೆ ಯೋಗ್ಯವಾದದ್ದು, ಅಂದರೆ ಆ ಸತ್ಯ ಅನ್ನುವ ಶಬ್ದದಲ್ಲೇ ಒಂದು ರೀತಿಯಲ್ಲಿ ನೈತಿಕತೆಯ, ನಾವು ನಡೆಯಬೇಕಾದ ಧರ್ಮ ಯಾವುದು, ಧರ್ಮದ ಪ್ರಜ್ಞೆ ಕೂಡ ಅಲ್ಲಿ ಇರ್ತದೆ. ಇದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಭೈರಪ್ಪನವರು ಹೇಳ್ತಾರೆ. ಆದ್ದರಿಂದ ಧರ್ಮ ಅಂದರೆ ನಾವು ರಿಲಿಜನ್ ಅನ್ನೋ ಅರ್ಥದಲ್ಲಿ ಅಲ್ಲ, ಯಾವುದು ನಾವು ನಡ್ಕೊಳ್ಬೇಕಾದ ದಾರಿ. ಒಂದು ಸಂದಿಗ್ಧ ಸನ್ನಿವೇಶ ನಿರ್ಮಾಣ ಆಗ್ತದೆ, ವಾಲಿಯನ್ನು ಕೊಲ್ಲಬೇಕಾ ಬೇಡವಾ, ರಾಮನಿಗೆ ಒಂದು ಧರ್ಮ ಜಿಜ್ಞಾಸೆಯ ಸನ್ನಿವೇಶ ಬಂತು ಅಂದಿಟ್ಕೊಳ್ಳಿ. ಅಂತಹ ಒಂದು ಸನ್ನಿವೇಶ ಬಂದಾಗ ಅದನ್ನು ನಿರ್ವಹಿಸುವುದು ಹೇಗೆ ಅನ್ನೋದೇ ಅಲ್ಲಿ ನಾವು ಮೌಲ್ಯ ಸಂಘರ್ಷ ಅಂತ ಕರೆಯುವುದು. ಈ ಥರದ ಸಂಘರ್ಷಗಳು ಭೈರಪ್ಪನವರ ಕಾದಂಬರಿಗಳಲ್ಲಿ ಬರ್ತವೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ವ್ಯಕ್ತಿಯ ಕಾರಣ ಇರ್ಬೋದು, ಹೊರಗಿನ ಕಾರಣಗಳು ಇರ್ಬೋದು. ಈಗ ಭಾರತದಲ್ಲಿಯೇ ಒಂದು ಮೌಲ್ಯ ಸಂಘರ್ಷ ಕಂಡಿದೆ ಅಂದರೆ ಅದಕ್ಕೆ ಯುರೋಪಿನವರು ಬಂದದ್ದು ಕಾರಣ ಇರ್ಬೋದು, ವಸಾಹತುಶಾಹಿ ಆಡಳಿತ ಕಾರಣ ಇರ್ಬೋದು, ಅಥವಾ ಮೊಘಲರ ಆಡಳಿತ ಕಾರಣ ಇರ್ಬೋದು, ಇನ್ನು ಕೆಲವು ಒಳಗಿನ ಕಾರಣ ಇರ್ಬೋದು, ಕೆಲವು ವ್ಯಕ್ತಿಗಳ ಕಾರಣ ಇರ್ಬೋದು. ಹೀಗಾಗಿ ಈ ಸಂಘರ್ಷವನ್ನು ಎದುರಿಸಿ ನಾನು ನಡ್ಕೊಳ್ಬೇಕಾದ ನಿಜವಾದ ಧರ್ಮ ಯಾವುದು ಅಂತ ಕಂಡುಕೊಳ್ಳುವ ಒಂದು ಜಿಜ್ಞಾಸೆಯನ್ನು ನಾವು ಹೇಗೆ ಮಾಡಬೇಕು, ಯೋಚನೆಯನ್ನು ಹೇಗೆ ಮಾಡಬೇಕು, ಚಿಂತನೆಯನ್ನು ಹೇಗೆ ಮಾಡಬೇಕು, ಅದನ್ನು ಕಲಿಸ್ತದೆ ಭೈರಪ್ಪನವರ ಕೃತಿಗಳು. ಅದಕ್ಕಾಗಿ ನಾವು ಓದಬೇಕು. ಸಂತೋಷ ಪಡಲಿಕ್ಕಾಗಿ ಓದುವುದು ಮೊದಲನೇ ಕೆಲಸ, ಆನಂದ ನೀಡ್ತದೆ ಅಂತ. ಅದು ಖಂಡಿತವಾಗಿ ಎಲ್ಲ ಕಾದಂಬರಿಗಳನ್ನು ಕೃತಿಗಳನ್ನು ಕಲೆ ಸಾಹಿತ್ಯದ ಮುಖ್ಯ ಉದ್ದೇಶ ಅದುವೇ. ಆದರೆ ಅದರ ಜೊತೆಗೆ ಅದನ್ನು ಬೇರೆಯವರು ಕೊಡ್ತಾರಲ್ಲ ಅಂತ ನೀವು ಹೇಳ್ಬೋದು. ಆಗ ಭೈರಪ್ಪನವರ ವಿಶೇಷತೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ಕಾರಣಗಳಿಗಾಗಿ ಓದಬೇಕು. ಧನ್ಯವಾದಗಳು. ಈಗ ತಾನೇ ಹಿಂದ್ಗಡೆ ಹೇಳ್ತಾ ಇದ್ರು, ಭೈರಪ್ಪನವರ ಕೃತಿಗಳನ್ನು ಓದಿದರೆ ಸಾವಿರಾರು ಕ್ವಶನ್ಸ್ಗಳಿರುತ್ತೆ, ತುಂಬ ಸಹಜವಾಗಿ ಜನರ ಹತ್ರ ತುಂಬ ಕ್ವಶನ್ ಇರುತ್ತೆ ಅಂತ. ಸಮಯ ಅಭಾವ ಇರೋದ್ರಿಂದ ಇಲ್ಲಿಗೆ ನಾವು ಈ ಗೋಷ್ಠಿನ ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಗೌರವ ಸಮರ್ಪಣೆಯನ್ನು ಶ್ರೀಮತಿ ರುಕ್ಮಿಣಿ ನಾಯ್ಕ ಅವರು ಹಾಗೆ ಶ್ರೀಮತಿ ರಂಜಿನಿ ದತ್ತಾತ್ರೇಯ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು